ओ विद्याविरक्त्यादिसद्गुणो ग्रहाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। श्रुतेः स्मृतेः कुतो बाधः क्रियतेऽनुभवस्य च ಯತಸ್ತದಾತ್ಮಾನಮೇವ. ನೀವು ಲಕ್ಷಣವನ್ನಿಟ್ಟುಕೊಂಡು ಶ್ರುತಿ ಸ್ಮೃತಿ ಅನುಭವ ಎಲ್ಲದಕ್ಕೂ ವಿರೋಧವನ್ನು ಮಾಡ್ತಾ ಇದ್ದೀರಾ, ಅದು ಸರಿಯಲ್ಲ ಅಂತ. ಶ್ರುತಿ ಏನು? ಸ್ಮೃತಿಯನ್ನು ಹೇಳಿದ್ರು. ಸ್ಮೃತಿ ಏನು? ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಅಂತ ಭಗವದ್ಗೀತೆಯ ವಾಕ್ಯ, ಅದು ಸ್ಮೃತಿ. ಶ್ರುತಿ ಏನು? ಆತ್ಮಾನಮೇವ ಅವೇತ್ ಅಂತ ಶ್ರುತಿ. ಸಹ ಆತ್ಮಾನಂ ಏವ ಅವೇತ್, ಪರಮಾತ್ಮ ತನ್ನನ್ನು ತಿಳಿದ ಅಂತ ಶ್ರುತಿ ಹೇಳ್ತಾ ಇದೆ. ಹಾಗೆ ಅನುಭವ, ಮಾಮಹಂ ಜಾನಾಮಿ. ಜಗಳಾಡ್ಬೇಕಾದ್ರೆ ಹೇಳ್ತಾರ ನಾನೇನು ನಂಗೆ ಗೊತ್ತು ಅಂತ ಹೇಳ್ತಾರೋ ಇಲ್ಲ? ಹಾಗಾದರೆ ಜಗಳಾಡ್ಬೇಕಾದ್ರೇನು ಎಲ್ಲ ಕಡೆಯಲ್ಲೂ ಕೂಡ ನಾನೇನು ಅಂತ ನನಗೆ ಗೊತ್ತೇ ಇದೆ. ಹಾಗಾದರೆ ಜೀವನಿಗೆ ಅನುಭವ ಇದೆ, ಮಾಮಹಂ ಜಾನಾಮಿ, ಅದನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ತನ್ನ ಜ್ಞಾನಕ್ಕೆ ತಾನು ವಿಷಯ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿ ಇದೆ, ತನ್ನ ಜ್ಞಾನಕ್ಕೆ ತಾನು ವಿಷಯ ಎಂಬತಕ್ಕಂಥ ವಿಷಯದಲ್ಲಿ ಶ್ರುತಿ ಇದೆ, ತನ್ನ ಜ್ಞಾನಕ್ಕೆ ತಾನು ಅನುಭವ ವಿಷಯ ಎಂಬತಕ್ಕಂಥ ವಿಷಯದಲ್ಲಿ ಅನುಭವವೂ ಇದೆ. ಅಂದರೆ ಶ್ರುತಿ ಸ್ಮೃತಿ ಮತ್ತು ಅನುಭವ ಇವುಗಳಿಗೆ ನೀವು ವಿರೋಧವನ್ನು ಮಾಡದಂತೆ ಆಯಿತು. ಒಂದು ವೇಳೆ ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ಹೇಳಿದ್ರೆ ಇದನ್ನು ಯಾಕೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಶ್ರುತೇಹೇ ವೇದವಾಕ್ಯಗಳಿಗೆ, ಸ್ಮೃತೇಹೇ ಸ್ಮೃತಿವಾಕ್ಯಕ್ಕೆ, ಅನುಭವಸ್ಯ ಚ ಅನುಭವಕ್ಕೂ ಕೂಡ ಬಾಧಃ ವಿರೋಧವು ಕುತಃ ಯಾಕೆ ಕ್ರಿಯತೆ ಮಾಡಲ್ಪಡ್ತಾ ಇದೆ. ಯತಃ ಯಾವ ಕಾರಣದಿಂದ, ತತ್ ಆ ಪರಮಾತ್ಮನು ಆತ್ಮಾನಂ ಏವ ತನ್ನನ್ನೇ ಅವೇತ್ ತಿಳಿದನು, ಇತಿ ಈ ರೀತಿಯಾಗಿ ಉಪನಿಷತ್ ವೇದವಾಕ್ಯ ಉಪನಿಷತ್ತವು ಜಗವು ಹೇಳಿದೆ. ಶ್ರುತೇಹೇ ವೇದವಾಕ್ಯಗಳಿಗೆ, ಸ್ಮೃತೇಹೇ ಹಿಂದೆ ಹೇಳಿದಂತಹ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಎಂಬತಕ್ಕಂತಹ ಸ್ಮೃತಿವಾಕ್ಯಕ್ಕೆ, ಅನುಭವಸ್ಯ ಚ ನಾನು ನನ್ನನ್ನು ತಿಳಿತೇನೆ, ಮಾಮಹಂ ಜಾನಾಮಿ ಎಂಬತಕ್ಕಂತಹ ಅನುಭವಕ್ಕೆ ಬಾಧಃ ವಿರೋಧವು ಕುತಃ ಕ್ರಿಯತೆ ಯಾಕೆ ಮಾಡ್ತಾ ಇದ್ದೀರಾ. ಯತಃ ಯಾವ ಕಾರಣದಿಂದ, ತತ್ ಆತ್ಮಾನಂ ಏವ ಅವೇತ್ ತತ್ ಆ ಪರಮಾತ್ಮನು ಆತ್ಮಾನಮೇವ ತನ್ನನ್ನೇ ಅವೇತ್ ತಿಳಿದಿದ್ದಾನೆ, ಇತಿ ಈ ರೀತಿಯಾಗಿ ಉಪನಿಷತ್ತು ಜಗೌ ಹೇಳಿದೆ. ಶ್ರುತೇಹೇ ಇತ್ಯಾದೇಹೇ ಸ್ವಪ್ರಕಾಶತ್ವ ಪ್ರತಿಪಾದಕ ಶ್ರುತಿ ಸ್ಮೃತಿ ಅನುಭವಾನಾಂ ಇತ್ಯರ್ಥಃ ಅಂತ. ಇಲ್ಲಿ ಶ್ರುತೇಹೇ ಅಂತ ಹೇಳಿದರು, ಶ್ರುತೇಹೇ ಇತ್ಯಾದೇಹೇ ಅಂತ. ಶ್ರುತಿ ಸ್ಮೃತಿ ಅನುಭವ ಅಂದರೆ ಯಾವುದು ಅಂತಂದರೆ ಜೀವ ಆತ್ಮನಿಗೆ ಸ್ವಪ್ರಕಾಶತ್ವವನ್ನು ಹೇಳ್ತಕ್ಕಂತಹ ಶ್ರುತಿವಾಕ್ಯ ಇದೆ, ಸ್ಮೃತಿವಾಕ್ಯ ಇದೆ, ಅನುಭವ ಇದೆ ಅಂತ ಅರ್ಥ. ಸ್ವಪ್ರಕಾಶತ್ವ ಪ್ರತಿಪಾದಕ, ತನ್ನ ಜ್ಞಾನಕ್ಕೆ ತಾನು ವಿಷಯನಾಗ್ತಾನೆ, ಇದೇ ಸ್ವಪ್ರಕಾಶಕತ್ವ. ಅವ್ರ ಲಕ್ಷಣ ಬೇರೆಯೇ. ಸ್ವಪ್ರಕಾಶತ್ವ ಅನ್ನೋದು ಅವರ ಲಕ್ಷಣ ಬೇರೆ, ಸ್ವ ಅವೇದ್ಯತ್ವ ಅಂತ ಅವ್ರು ಹೇಳ್ತಾರೆ, ಮುಂದೆ ಅದನ್ನು ಖಂಡನೆ ಮಾಡ್ತಾರೆ. ಅಂತೂ ಸ್ವಪ್ರಕಾಶ ಅಂದ್ರೇನು? ತನ್ನ ಜ್ಞಾನಕ್ಕೆ ತಾನು ವಿಷಯ. ಇದು ಶ್ರುತಿ ಸ್ಮೃತಿ ಅನುಭವ ಹೇಳ್ತಾ ಇದೆ. ಅದರಿಂದ ಸ್ವಪ್ರಕಾಶತ್ವವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಸಹ ಆತ್ಮಾನಮೇವ ಅವೇತ್ ಸ್ವಯಮೇವಾತ್ಮಾನಂ ವೇತ್ತತ್ವಂ ಮಾಮಹಂ ಜಾನಾಮಿ ಎಂಬತಕ್ಕಂಥವುಗಳಿಗೆ ಬಾಧ ಅಂದರೆ ಅಪಲಾಪ, ಇದಿಲ್ಲ, ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಅಂತ ವಿರೋಧವನ್ನು ಹೇಗೆ ಮಾಡ್ತೀರಾ? ಅನ್ಯಾರ್ಥ ಕಥನಂವ, ಅಥವಾ ಅದಕ್ಕೆ ಬೇರೆ ಅರ್ಥವನ್ನು ಹೇಳ್ತಕ್ಕಂಥದ್ದು, ತನ್ನ ಜ್ಞಾನಕ್ಕೆ ತಾನು ವಿಷಯ ಅಲ್ಲ ಎಂಬುದಾಗಿ ಹೇಳ್ತಕ್ಕಂಥದ್ದು.
ಸ್ಮೃತೇ ಅನುಭವಸ್ಯ ಚ ಪ್ರಾಗೇವ ಉಕ್ತತ್ವಾತ್. ಸ್ಮೃತಿವಾಕ್ಯ ಯಾವುದು, ಅನುಭವ ಏನು ಅನ್ನೋದನ್ನು ಹಿಂದೆ ಹೇಳಿದ್ದಾರೆ. ಸ್ಮೃತಿವಾಕ್ಯ ಸ್ವಯಮೇವಾತ್ಮನಾತ್ಮಾನಂ ವೇತ್ಥ ಅನ್ನೋದು ಸ್ಮೃತಿವಾಕ್ಯ. ಅನುಭವ ಮಾಮಹಂ ಜಾನಾಮಿ, ಇದನ್ನು ಹಿಂದೆ ಹೇಳಿದ್ದಾರೆ. ಉಕ್ತತ್ವಾತ್ ಸ್ವಪ್ರಕಾಶತ್ವ ಪ್ರತಿಪಾದಕಾಂ ಶ್ರುತಿಮಾಹ, ತನ್ನ ಜ್ಞಾನಕ್ಕೆ ತಾನು ವಿಷಯ ಎಂಬುದಾಗಿ ಸ್ವಪ್ರಕಾಶಕತ್ವವನ್ನು ಹೇಳ್ತಕ್ಕಂತಹ ಶ್ರುತಿವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ. ಯತಸ್ತದಾತ್ಮಾನಮೇವ ಅವೇತ್ ಅಂತ. ತತ್ ಆತ್ಮಾನಮೇವ ಅವೇತ್ ಇತಿ ಉಪನಿಷತ್. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರತಕ್ಕಂಥ ವಾಕ್ಯ. ಅದಕ್ಕರ್ಥ ಏನು? ತತ್ ಅಂದರೆ ಬ್ರಹ್ಮ ಅಂತ ಅರ್ಥ. ಆತ್ಮಾನಮೇವ ಅದಕ್ಕರ್ಥ ಸ್ವರೂಪಮೇವ ಅಂತ ಅರ್ಥ. ಅವೇತ್ ಅವೇತ್ ಅಂತ ಅರ್ಥ, ತಿಳಿದಿದ್ದಾನೆ ಅಂತ ಅರ್ಥ. ಬ್ರಹ್ಮ ತನ್ನ ಸ್ವರೂಪವನ್ನೇ ತಿಳಿದಿದ್ದಾನೆ ಎಂಬುದಾಗಿ. ಇತಿ ಸ್ವಪ್ರಕಾಶತ್ವಂ ಯತಃ ಜಗೌ. ಶ್ರುತಿ ತನ್ನ ಜ್ಞಾನಕ್ಕೆ ಪರಮಾತ್ಮನೇ ವಿಷಯನಾಗಿದ್ದಾನೆ ಎಂಬುದಾಗಿ ಹೇಳಿದೆ. ಅತಃ ಶ್ರುತೇ ಬಾಧಃ ಕುತಃ. ಶ್ರುತಿಗೆ ಅಪಲಾಪ. ಪರಮಾತ್ಮನಲ್ಲಿ ಸ್ವಪ್ರಕಾಶತ್ವ ಇಲ್ಲ, ತನ್ನ ಜ್ಞಾನಕ್ಕೆ ಬ್ರಹ್ಮ ವಿಷಯ ಅಲ್ಲ ಅಂತ ನೀವು ಅಪಲಾಪವನ್ನು ಹೇಗೆ ಮಾಡ್ತೀರಾ? ಇತಿ ಪೂರ್ವೇಣ ಅನ್ವಯ. ನ ಚೇದೇವಮಸಂಬದ್ಧಂ ವದತೋ ಮರಣೇ ಕಥಂ ವಿಲಪೇತ್ಪಟ್ಟಮಹಿಷಿ ಸೋರಸ್ತಾಡನಪೂರ್ವಕಂ. ನೀವು ಒಬ್ಬನಿಗೆ ಕರ್ತೃಕರ್ಮ ಭಾವ ಇಲ್ಲ ಅಂತ ಅಸಂಬದ್ಧವಾಗಿ ಹೇಳ್ತಿದ್ದೀರ. ವಾಸ್ತವಿಕವಾಗಿ ಶ್ರುತಿ, ಸ್ಮೃತಿ, ಅನುಭವ ಇದರಿಂದ ಒಬ್ಬನಿಗೇನೆ ಕರ್ತೃಕರ್ಮ ಭಾವ ಇದೆ ಅಂತ ಇದು ಎಲ್ಲರಿಗೂ ಸಿದ್ಧವಾಗಿರೋದು. ಅನುಭವದಿಂದ ಸಿದ್ಧವಾಗಿದೆ, ಸ್ಮೃತಿ ಪ್ರತಿಪಾದನೆ ಮಾಡ್ತಾ ಇದೆ, ಶ್ರುತಿವಾಕ್ಯವು ಹೇಳ್ತಾ ಇದೆ. ಆದರೆ ನೀವೇನು ಮಾಡ್ತೀರಾ? ಕರ್ತೃಕರ್ಮ ಭಾವ ಒಬ್ಬನಿಗಿಲ್ಲ ಅಂತ ಹೇಳ್ತೀರಾ. ಸರಿ, ಕರ್ತೃಕರ್ಮ ಭಾವ ಇಲ್ಲ ಅಂತ ನೀವು ಹೇಳ್ತೀರಲ್ಲ, ಅಪಹಾಸ್ಯ ಮಾಡ್ತಾರೆ. ಈ ರೀತಿಯಲ್ಲಿ ಯಾರು ಹೇಳ್ತಾ ಇದ್ದಾನೋ ಆ ವ್ಯಕ್ತಿಯ ಹೆಂಡತಿ ಇವನು ಸತ್ತೋದ. ಯಾರು ಒಬ್ಬನಿಗೆ ಕರ್ತೃಕರ್ಮ ಭಾವ ಇಲ್ಲ ಅಂತ ಹೇಳ್ತಾನೋ ಅವನು ಸತ್ತೋದ. ಅವನಿಗೆ ಹೆಂಡತಿ ಇದ್ದಾಳೆ. ಆ ಹೆಂಡತಿ ಏನು ಮಾಡ್ತಾಳೆ? ಅಯ್ಯೋ ಅಂತ ಬಡ್ಕೊಳ್ತಾಳೆ. ಹೌದಲ್ಲೋ? ಆ ಬಡ್ಕೊಳ್ಳೋವಾಗ ಯಾವುದರಿಂದ ಬಡ್ಕೊಳ್ಳೋದು? ಕೈಯಿಂದ, ಶರೀರದಿಂದ. ಬಡ್ಕೊಳ್ಳೋದು ಯಾವುದನ್ನು? ಎದೆನ, ಶರೀರವನ್ನು. ಹಾಗಾದರೆ ಶರೀರವೇ ಕರ್ತೃ, ಶರೀರವೇ ಕರ್ಮ. ಹಾಗಾದರೆ ನೀನು ಸತ್ತಾಗ ನಿನ್ನ ಹೆಂಡತಿ ಶರೀರವನ್ನು ಬಡ್ಕೋತಾಳೋ ಇಲ್ವೋ? ಸ್ವ ಉರಸ್ತಾಡನ ಪೂರ್ವಕಂ ಅಂತ ತನ್ನ ಎದೆಯನ್ನು ಬಡ್ಕೊಳ್ಳುವ ಮೂಲಕ ಅವಳು ಅಳ್ತಾಳೋ ಇಲ್ವೋ? ಅಳ್ತಾಳೆ. ಹಾಗಾದರೆ ಅಳುವಾಗೇನಾಯಿತು? ತನ್ನ ಶರೀರವೇ ಕರ್ತೃ, ತನ್ನ ಶರೀರವೇ ಕರ್ಮ. ಹಾಗಾದರೆ ನೀನು ಸತ್ತಾಗ ನಿನ್ನ ಹೆಂಡತಿ ಶರೀರ ಬಡ್ಕೊಂಡು ಅಳದೇ ಹೋಗಬೇಕಾದೀತು. ಅಳ್ತಾಳೋ ಇಲ್ವೋ? ಅಳ್ತಾಳೆ ಅಂತ ಹೇಳ್ತೀಯ ಅಂತಂದರೆ ಕರ್ತೃಕರ್ಮ ಭಾವವೊಂದಕ್ಕೆ ಒಪ್ಪಲೇಬೇಕು. ಅದನ್ನು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಕರ್ತೃಕರ್ಮ ಭಾವ ಒಂದಕ್ಕೆ ಇಲ್ಲ ಅಂತ ನೀನು ಹೇಳ್ತೀಯ. ಇಂತಹ ನೀನೇ ಸತ್ತಿ ಅಂತಂದರೆ ಆವಾಗ ನಿನ್ನ ಹೆಂಡತಿ ತನ್ನ ಕೈಯಿಂದ ಎದೆ ಹೊಡ್ಕೊಂಡು ಅಳ್ಲಿಕ್ಕಿಲ್ಲ. ಯಾಕೆ? ಕರ್ತೃಕರ್ಮ ಭಾವ ಒಂದಕ್ಕೆ ಇಲ್ಲ ಅಂತ ಹೇಳ್ತೀಯ. ಹೊಡ್ಕೊಳ್ಳೋದು ಎದೆ, ಅದು ಕರ್ಮ. ಹೊಡೆಯೋದು ಯಾವುದು? ಕೈ, ಅದು ಕರ್ತೃ. ಅಂದರೆ ಎರಡು ಶರೀರವೇ. ಶರೀರಕ್ಕೆ ಕರ್ತೃ ಕರ್ಮತ್ವ ಎಂಬತಕ್ಕಂಥದ್ದು ಬಂತು, ಇದಿಲ್ಲ ಅಂತ ಆಗಬೇಕಾದೀತು ಅಂತ ಅಪಹಾಸ್ಯ ಮಾಡ್ತಾ ಇದ್ದಾರೆ. ನಚೇತ್, ಒಬ್ಬನಿಗೆ ಕರ್ತೃಕರ್ಮ ಭಾವ ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ, ಏವಂ ಈ ರೀತಿಯಾಗಿ ಅಸಂಬದ್ಧಂ, ಶಾಸ್ತ್ರ ಅನುಭವಕ್ಕೆ ಸ್ಮೃತಿಗೆ ವಿರುದ್ಧವಾಗಿ ವದತಃ ಮಾತನಾಡುವವನ ಮರಣೆ, ಮರಣಕಾಲದಲ್ಲಿ ಪಟ್ಟಮಹಿಷಿ ಅವನ ಪಟ್ಟದ ರಾಣಿಯು ಸ್ವ ಉರಸ್ತಾಡನ ಪೂರ್ವಕಂ ತನ್ನ ಎದೆಯನ್ನು ಹೊಡ್ಕೊಳ್ಳುವ ಮೂಲಕ ಕಥಂ ವಿಲಪೇತ್ ಹೇಗೆ ಅತ್ತಾಳು, ಅಳ್ಳಿಕ್ಕೆ ಇಲ್ಲ. ತನ್ನ ಎದೆಯನ್ನು ಹೊಡ್ಕೊಂಡು ಅಳ್ಳಿಕ್ಕೆ ಇಲ್ಲ. ಅದ್ಯಾಕೆ ಕರ್ತಕರ್ಮ ವಿರೋಧ ಬರುತ್ತೆ ಅಂತ ಬಿಡಬೇಕಾಗುತ್ತೆ. ಬಿಡ್ತಾಳ? ಇಲ್ಲ. ನಚೇತ್, ಒಬ್ಬನಿಗೆ ಕರ್ತೃಕರ್ಮ ಭಾವವು ವಿರುದ್ಧವಾಗಿ ಇಲ್ಲ. ಏವಂ ಈ ರೀತಿಯಾಗಿ ಅಸಂಬದ್ಧಂ, ವೇದ ಸ್ಮೃತಿ ಅನುಭವಕ್ಕೆ ವಿರುದ್ಧವಾಗಿ ವದತಃ ಹೇಳ್ತಕ್ಕಂಥವನ ಮರಣೆ, ಮರಣಕಾಲದಲ್ಲಿ ಪಟ್ಟಮಹಿಷಿ ಅವನ ಪಟ್ಟದ ರಾಣಿಯು ಸ್ವರಸ್ತಾಡನ ಪೂರ್ವಕಂ ತನ್ನ ಎದೆಯನ್ನು ಹೊಡ್ಕೊಳ್ಳುವ ಮೂಲಕ ಕಥಂ ವಿಲಪೇತ್
ಹೇಗೆ ಅತ್ತಾಳು ಅಳದೆ ಹೋಗಬೇಕಾದೀತು. ಏಕಸ್ಯೈವ ಕರ್ತೃಕರ್ಮಭಾವ ಅನಂಗೀಕಾರಿಣಂ ಪ್ರತಿ ಸೋಪಹಾಸಂ ಉತ್ತರಮಾಹ. ಒಬ್ಬನಿಗೆ ಕರ್ತೃತ್ವ ಕರ್ಮತ್ವ ಇಲ್ಲ ಎಂಬುದಾಗಿ ಯಾರು ಹೇಳ್ತಾ ಇದ್ದಾನೋ ಅವನಿಗೆ ಸೋಪಹಾಸಂ ಉತ್ತರಮಾಹ. ಅಪಹಾಸ್ಯ ಮಾಡ್ತಾ ಉತ್ತರವನ್ನು ಹೇಳ್ತಾ ಇದ್ದಾರೆ. ನಚೇತ್ ಅಂದರೆ ಏಕಸ್ಯೈವ ಕರ್ತಕರ್ಮಭಾವ ನಚೇತ್ ಅಂತ ಅರ್ಥ. ಒಬ್ಬನಿಗೆ ಕರ್ತೃತ್ವ ಕರ್ಮತ್ವ ಎರಡೂ ಇಲ್ಲ ಅಂತಾದರೆ ಏವಂ ಅಸಂಬದ್ಧಂ ವದತಃ ಶ್ರುತಿ ಸ್ಮೃತಿ ಅನುಭವ ಇದಕ್ಕೆ ವಿರುದ್ಧವಾದವನ್ನು ಹೇಳ್ತಕ್ಕಂಥ ತವ ನಿನ್ನ ಮರಣೇ ಸತಿ ಸತ್ತಾಗ ಮರಣಕಾಲದಲ್ಲಿ ಪಟ್ಟಮಹಿಷಿ ಸ್ವರಸ್ತಾಡನಪೂರ್ವಕಂ ಕಥಂ ವಿಲಪೇತ್. ತನ್ನ ಎದೆಯನ್ನು ಹೊಡ್ಕೊಂಡು ಅಳ್ಳಿಕ್ಕೆ ಹೇಗೆ ಸಾಧ್ಯ? ಯಾಕೆ? ಸ್ವರಸ್ತಾಡನೇಹಿ ತನ್ನ ಎದೆಯನ್ನು ಹೊಡ್ಕೊಳ್ಬೇಕಾದ್ರೆ ಸ್ವಸ್ಯಾಹ ಏವ ತಾಡ್ಯಮಾನತ್ವಂ ತಾಡಯಿತೃತ್ವಂಚ ಕಥಂ ಸ್ಯಾತ್. ಹೊಡ್ಕೊಳ್ಳೋದು ತನ್ನನ್ನು, ಹೊಡೆಯೋದು ತಾನು. ಆದರೆ ತನ್ನ ತಾಡ್ಯಮಾನತ್ವಂ ತಾಡ ಇತೃತ್ವಂ. ತಾಡ್ಯಮಾನತ್ವ ಅಂದರೆ ಹೊಡ್ಕೊಳ್ಳೋದು, ತಾಡ ಇತೃ ಅಂದರೆ ಹೊಡೆಯೋದು. ಹೊಡೆಯೋದು ತಾನೇ, ಹೊಡ್ಕೊಳ್ಳೋದು ತನ್ನನ್ನು. ಅಂದರೆ ತಾನು ತನ್ನನ್ನು ಹೊಡ್ಕೊಳ್ತಾಳೆ ಎಂಬತಕ್ಕಂಥದ್ದು ಹೇಗೆ ಸಾಧ್ಯ? ಯಾಕೆ? ಕರ್ತಕರ್ಮ ಭಾವ ವಿರೋಧ. ತಾನು ತನ್ನನ್ನು ಹೊಡ್ಕೊಳ್ಳದೆ ಹೋಗಬೇಕಾದೀತು. ಅವಾಂತರ ವಿಶೇಷೇಣ ಯದ್ಯೇಕತ್ರಾಪಿ ತದ್ಭವೇತ್ ಆತ್ಮ ಕರ್ಮಕ್ರಿಯಾಜ್ಞಾನಂ ಇತ್ಯತ್ರಾಪಿ ವಿಶೇಷಣೇ ಅವಕಾಶೋಸ್ತಿ ಯಚ್ಛಬ್ದಾಃ ಅಪರ್ಯಾಯಾಸ್ತಯೋಃ ಸದಾ. ಅದಕ್ಕೆ ಅವ್ರು ಹೇಳ್ತಾರೆ, ಯಾರು ಕರ್ತೃಕರ್ಮ ಭಾವ ಒಬ್ಬನಿಗೆ ಇಲ್ಲ ಅಂತ ಹೇಳ್ತಾರೋ ಅಪಹಾಸ್ಯ ಮಾಡಿದ್ರಿ. ನೀನು ಸತ್ತಾಗ ನಿನ್ನ ಹೆಂಡತಿ ಎದೆ ಬಡ್ಕೊಳ್ತಾಳೋ ಇಲ್ವೋ? ಬಡ್ಕೊಂಡ್ರೆ ಕರ್ತೃಕರ್ಮ ಭಾವ ಒಬ್ಬರಿಗೆ ಇದ್ದಂತೆ ಆಯಿತು ಅಂತ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ನಾನು ಸಾಯ್ಬೋದು, ನನ್ನ ಹೆಂಡತಿ ಬಡ್ಕೋಬೋದು, ಆದರೆ ಅಲ್ಲಿಯೂ ಕೂಡ ಕರ್ತೃಕರ್ಮ ಭಾವ ಒಬ್ಬರಿಗಿಲ್ಲ. ಯಾಕೆ ಅಂತಂದರೆ ಹೊಡ್ಕೊಳ್ಳೋದು ಕೈಯಿಂದ, ಹೊಡೆಯೋದು ಎದೆಯನ್ನು. ಆದ್ದರಿಂದ ಅಲ್ಲಿ ಏನಿದೆ? ಅವಾಂತರ ವಿಶೇಷೇಣ, ಅವಯವಗಳಲ್ಲಿ ಭೇದ ಎಂಬತಕ್ಕಂಥದ್ದಿದೆ. ಕೈ ಬೇರೆ ಎದೆ ಬೇರೆ. ಬೇರೆಯಾದಂಥ ಕೈಗಿಂತ ಬೇರೆಯಾದ ಎದೆಯನ್ನು ಹೊಡ್ಕೊಳ್ತಾಳೆ. ಆದ್ದರಿಂದ ಏನಾಯಿತು? ಕರ್ತೃ ಕೈ, ಕರ್ಮ ಎದೆ, ಕರ್ತಕರ್ಮ ಭಾವ ಒಬ್ಬರಿಗಿಲ್ಲ. ಆದ್ದರಿಂದ ಸತ್ರು ಕೂಡ ನನ್ನ ಹೆಂಡತಿ ಬಡ್ಕೋತಾಳೆ, ಎದೆ ಬಡ್ಕೊಂಡು ಅಳ್ತಾಳೆ, ಅದನ್ನು ಕೂಡಿಸ್ತೇವೆ ಅಂತ ಈ ರೀತಿಯಲ್ಲಿ ಹೇಳಬೇಕು. ಅದಕ್ಕೆ ಹೇಳ್ತಾರೆ, ಹೀಗೆ ಒಪ್ತೀಯ ಅಂತಾದರೆ ನಾವು ಹೇಳ್ತೇವೆ ಭೇದ ಇದೆ, ಅವಾಂತರ ವಿಶೇಷ ಇದೆ. ಅದು ಹೇಗೆ ಅಂತಂದರೆ, ಆತ್ಮ ಕರ್ಮ ಕ್ರಿಯಾ ಜ್ಞಾನಂ. ಜ್ಞಾನ ಅದು ಕ್ರಿಯಾ ಅಂತ ಕರೀತಾರೆ, ಆಯಿತಾ? ಕರ್ಮ ಯಾವುದು? ಆತ್ಮ. ಜ್ಞಾನಕ್ಕೆ ಆತ್ಮ ವಿಷಯ ಅಂತ ಹೇಳೋದು, ಆಯಿತಾ? ಹಾಗಾದರೆ ಆತ್ಮ ಏನು? ಕರ್ಮ. ಯಾವುದಕ್ಕೆ ವಿಷಯ? ಜ್ಞಾನಕ್ಕೆ. ಹಾಗಾದರೆ ಆತ್ಮ ಜ್ಞಾನ ಇದೆಲ್ಲ ಪರ್ಯಾಯ ಶಬ್ದಗಳ? ಯಾರಾದರೂ ಆತ್ಮ ಅಂದರು ಜ್ಞಾನ ಅಂದರು ಒಂದೇ ಅಂತ ಹೇಳ್ತಾರಾ? ಇಲ್ಲ, ಇದು ಅಪರ್ಯಾಯ. ಇದು ಪರ್ಯಾಯ ಶಬ್ದಗಳಲ್ಲ. ಆತ್ಮ ಘಟ ಕಲಶ ಇದ್ದ ಹಾಗೆ ಆತ್ಮ ಜ್ಞಾನ ಎಂಬತಕ್ಕಂಥದ್ದು ಪರ್ಯಾಯ ಶಬ್ದಗಳ ಅಲ್ಲ. ಒಂದು ವೇಳೆ ಪರ್ಯಾಯ ಶಬ್ದ ಅಂತಾದರೆ ಏನಾಗಬೇಕಾಗಿತ್ತು? ಆತ್ಮ ಅಂದ್ಕೊಳ್ಳೆ ಜ್ಞಾನ ಅಂತ ಅರ್ಥ ಬರಬೇಕಾಗಿತ್ತು. ಜ್ಞಾನ ಅಂದರೆ ಆತ್ಮ ಅಂತ ನಿಮಗೆ ಜ್ಞಾನ ಬರಬೇಕು. ಘಟ ಜ್ಞಾನ ಅಂತ ಹೇಳ್ತೀರ, ಆವಾಗ ಆತ್ಮಜ್ಞಾನ ಬರುತ್ತಾ? ಇಲ್ಲ. ಆತ್ಮ ಸ್ವರೂಪ ಅಂತ ಹೇಳ್ತೇವೆ, ಆವಾಗ ಜ್ಞಾನ ಅಂತ ಅರ್ಥ ಬರುತ್ತಾ? ಇಲ್ಲ. ಆದ್ದರಿಂದ ಇದೆಲ್ಲ ಏನಾಗಿದೆ? ಅಪರ್ಯಾಯ ಶಬ್ದಗಳಾಗಿದೆ. ಹಾಗಾದರೆ ಇಲ್ಲಿಯೂ ಕೂಡ ಏನಿದೆ? ಅವಾಂತರ ವಿಶೇಷ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಇಲ್ಲೂ ಕೂಡ ಕರ್ತಕರ್ಮ ಭಾವ ಎಂಬತಕ್ಕಂಥದ್ದು ಕೂಡುತ್ತೆ ಅಂತ ಹೇಳಲಿಕ್ಕೆ ಬರುತ್ತೆ. ಅದರಿಂದ ಇಲ್ಲಿಗ ಕರ್ತಕರ್ಮ ಭಾವ ಇಲ್ಲ ಅಂತ ಹೆಂಗೆ ಹೇಳ್ತೀರಾ? ಅದು ಆತ್ಮನಿಗೂ ಕೂಡ ಜ್ಞಾನಕ್ಕೆ ವಿಷಯತ್ವವನ್ನು ಒಪ್ಪಬೇಕು. ಯಾಕೆ? ಜ್ಞಾನ ಕ್ರಿಯಾ, ಆತ್ಮ ಕರ್ಮ. ಮತ್ತು ಕ್ರಿಯಾಕರ್ಮ ಎಂಬತಕ್ಕಂಥದ್ದು ಪರ್ಯಾಯ ಪದವ ಅಲ್ಲ. ಅದರಿಂದ ಅಲ್ಲಿಯೂ ಕೂಡ ವಿಶೇಷ ಇದೆ. ಹೇಗೆ ಕೈ ಎದೆ ಎಂಬತಕ್ಕಂತಹ ಅವಯವ ವಿಶೇಷದಿಂದಾಗಿ ಕರ್ತೃಕರ್ಮ ಭಾವ ಕೂಡುತ್ತೆ ಅಂತ ಹೇಳ್ತೀರೋ, ಹಾಗೆ ಕ್ರಿಯಾ ಕರ್ಮ ಜ್ಞಾನ ಎಂಬತಕ್ಕಂಥದ್ದು ಕ್ರಿಯಾ, ಆತ್ಮ ಎಂಬತಕ್ಕಂಥದ್ದು ಕರ್ಮ. ಹೀಗೆ ಕ್ರಿಯಾಕರ್ಮ ಭಾವ ಎಂಬತಕ್ಕಂತಹ ವಿಶೇಷ ಇರೋದರಿಂದ ಇಲ್ಲಿಯೂ ಕೂಡ ಕರ್ತೃಕರ್ಮ ಭಾವ ಎಂಬತಕ್ಕಂಥದ್ದು ಕೂಡುತ್ತೆ ಅಂತ ಒಪ್ಪಬೇಕಾಗುತ್ತೆ. ಅಂತೂ ಒಬ್ಬನಿಗೆ ಕರ್ತೃಕರ್ಮ ಭಾವ ಒಪ್ಪಲೇಬೇಕಾಗುತ್ತೆ. ಏಕತ್ರ
ಅಪಿ ಒಂದೇ ದೇಹದಲ್ಲಿಯೂ ಅವಾಂತರ ವಿಶೇಷೇಣ ಅವಯವಗಳ ಭೇದ ಇರುವುದರಿಂದ ಕೈ ಎದೆ ಎಂಬತಕ್ಕಂತಹ ಅವಯವಗಳ ವಿಭಾಗದಿಂದ ತತ್ ಆಯಾವ ಕರ್ತೃ ಮತ್ತೆ ಕರ್ಮ ಎಂಬತಕ್ಕಂತಹ ಈ ಕರ್ತೃಕರ್ಮ ಭಾವವು ಯದಿ ಒಂದು ವೇಳೆ ಭವೇತ್ ಸಮಂಜಸವಾಗುತ್ತೆ ಅಂತ ಹೇಳುವುದಾದರೆ ಅತ್ರಾಪಿ ಬ್ರಹ್ಮನ ವಿಷಯದಲ್ಲಿಯೂ ಕೂಡ ಆತ್ಮ ಪರಮಾತ್ಮನು ಕರ್ಮ ಜ್ಞಾನ ವಿಷಯ ಜ್ಞಾನವು ಕ್ರಿಯೆ ಇತಿ ಈ ರೀತಿಯಾಗಿ ವಿಶೇಷಣೆ ಆಂತರಿಕವಾದ ವಿಭಾಗಕ್ಕೆ ಅವಕಾಶ ಅಸ್ತಿ ಅವಕಾಶ ಎಂಬತಕ್ಕಂಥದ್ದು ಇದೆ ಯತ್ ಏಕೆಂದರೆ ತಯೋ ಬ್ರಹ್ಮ ಮತ್ತು ಜ್ಞಾನಗಳ ಶಬ್ದಾ ಹೇಳತಕ್ಕಂತಹ ಆತ್ಮ ಮತ್ತು ಜ್ಞಾನ ಎಂಬತಕ್ಕಂತಹ ಶಬ್ದಗಳು ಸದಾ ಯಾವಾಗಲೂ ಅಪರ್ಯಾಯ ಸಮಾನಾರ್ಥಕಗಳಲ್ಲ, ಅವಾಂತರ ವಿಶೇಷ ಇದ್ದೇ ಇದೆ. ಏಕತ್ರಾಪಿ ಒಂದೇ ದೇಹದಲ್ಲಿ ಆದರೂ ಕೂಡ ಅವಾಂತರ ವಿಶೇಷೇಣ ಅವಯವಗಳ ವಿಭಾಗದಿಂದ ಕೈ ಎದೆ ಎಂಬತಕ್ಕಂತಹ ಬೇರೆ ಬೇರೆ ಅವಯವಗಳು, ಆದ್ದರಿಂದ ಈ ವಿಭಾಗದಿಂದ ತತ್ ಆ ಕರ್ತೃಕರ್ಮ ಭಾವವು ಯದಿ ಒಂದು ವೇಳೆ ಭವೇತ್ ಸಮಂಜಸವಾಗುತ್ತದೆ ಅಂತ ಹೇಳೋದಾದರೆ ಅತ್ರಾಪಿ ಬ್ರಹ್ಮನ ವಿಷಯದಲ್ಲೂ ಕೂಡ ಆತ್ಮ ಬ್ರಹ್ಮನು ಕರ್ಮ ಜ್ಞಾನವು ಕ್ರಿಯೆ ಇತಿ ಈ ರೀತಿಯಾಗಿ ವಿಶೇಷಣೆ ಅವಾಂತರ ವಿಭಾಗ ಎಂಬತಕ್ಕಂಥದ್ದಕ್ಕೆ ಅವಕಾಶ ಅಸ್ತಿ ಅವಕಾಶ ಎಂಬತಕ್ಕಂಥದ್ದು ಇದ್ದೇ ಇದೆ. ಯತ್ ಏಕೆಂದರೆ ತಯೋ ಬ್ರಹ್ಮ ಮತ್ತು ಜ್ಞಾನ ಇವುಗಳ ಶಬ್ದ ಹೇಳತಕ್ಕಂತಹ ಬ್ರಹ್ಮ ಮತ್ತು ಜ್ಞಾನ ಎಂಬತಕ್ಕಂತಹ ಶಬ್ದಗಳು ಸದಾ ಯಾವಾಗಲೂ ಅಪರ್ಯಾಯ ಸಮಾನಾರ್ಥಕಗಳು ಅಲ್ಲ, ಆದ್ದರಿಂದ ಭೇದ ಎಂಬತಕ್ಕಂಥದ್ದು ಇದ್ದೇ ಇದೆ. ಅವಾಂತರ ವಿಶೇಷೇಣ ಹಸ್ತೋರಸ್ಥಲಾದಿ ವಿಶೇಷೇಣ ಏಕತ್ರ ಏಕಸ್ಮಿನ್ ದೇಹೇಪಿ ಕರ್ತೃತ್ವಂ ಕರ್ಮತ್ವಂಚ ಅಂತ ಅಲ್ಲಿ ಅವಾಂತರ ವಿಶೇಷೇಣ ಯದ್ಯೇಕತ್ರಾಪಿ ಅದಕ್ಕೆ ಅರ್ಥವನ್ನು ಬರೀತಾ ಇದ್ದಾರೆ. ಅವಾಂತರ ವಿಶೇಷಣ ಅಂದರೆ ಏನರ್ಥ? ಹಸ್ತ ಉರಸ್ಥಲಾದಿ ವಿಶೇಷಣ. ಇದನ್ನು ಹಸ್ತ ಅಂತ ಕರೀತಾರೆ, ಇದನ್ನು ಉರಸ್ಥಲ ಅಂತ ಕರೀತಾರೆ. ಹೀಗೆ ಇದು ಬೇರೆ ಅದು ಬೇರೆ ಎಂಬತಕ್ಕಂತಹ ಈ ವಿಭಾಗ ಎಂಬತಕ್ಕಂಥದ್ದಿದೆ. ಆದ್ದರಿಂದ ಏಕತ್ರ ಅದಕ್ಕರ್ಥ ಏಕಸ್ಮಿನ್ ದೇಹೇಪಿ ಒಂದೇ ಶರೀರ ಆಗಿರಬಹುದು, ಆದರೆ ಅವಯವ ಭೇದ ಇದೆ. ಆದ್ದರಿಂದ ಕರ್ತೃತ್ವಂ ಕರ್ಮತ್ವಂ, ಹಸ್ತಕ್ಕೆ ಕರ್ತೃತ್ವ ಉರಸ್ಸಿಗೆ ಕರ್ಮತ್ವ ಇದೆ ಅಂತ ಹೇಳ್ತೀವಿ ಅಂತಂದರೆ ಅದಕ್ಕೆ ಹೇಳ್ತಾರೆ ಅತ್ರಾಪಿ ಅಂತ. ಅಂದರೆ ಬ್ರಹ್ಮಣ್ಯಪಿ ಅಂತ. ಬ್ರಹ್ಮನಲ್ಲಿ ಕೂಡ ಏನು? ಆತ್ಮ ಅಂದರೆ ಏನರ್ಥ? ಪರಮಾತ್ಮ ಅಂತ ಅರ್ಥ. ಕರ್ಮ ಅವನು ವಿಷಯ, ಆತ್ಮ ವಿಷಯನಾಗಿದ್ದಾನೆ. ಹಾಗೆ ತಸ್ಯ ಜ್ಞಾನಂ ಆತ್ಮನ ಜ್ಞಾನ ಇದೆಯಲ್ಲ ಅದು ಕ್ರಿಯಾ ಇತಿ ವಿಶೇಷಣೆ ಅವಕಾಶ ಅಸ್ತಿ. ಇಲ್ಲಿಯೂ ಕೂಡ ವಿಭಾಗಕ್ಕೆ ಅವಕಾಶ ಇದ್ದೇ ಇದೆ. ತಯೋ ಬ್ರಹ್ಮಜ್ಞಾನಯೋ ಶಬ್ದಾ ತಯೋ ಶಬ್ದ ಅಂತಿದೆ. ತಯೋ ಅನ್ನೋದಕ್ಕೆ ಬ್ರಹ್ಮ ಮತ್ತು ಜ್ಞಾನ ಅಂತ ಇವುಗಳ ಶಬ್ದ ಅಂದರೆ ಏನರ್ಥ? ಬ್ರಹ್ಮ ಆತ್ಮಾದಿ ಬ್ರಹ್ಮವಾಚಕ ಶಬ್ದಾ ಜ್ಞಾನ ಜ್ಞಪ್ತ್ಯಾದಿ ಜ್ಞಾನವಾಚಕ ಶಬ್ದಾ. ಆತ್ಮನ ಹೇಳ್ತಕ್ಕಂಥದ್ದು ಬ್ರಹ್ಮ ಆತ್ಮ ಮೊದಲಾದ ಶಬ್ದಗಳು. ಜ್ಞಾನವನ್ನು ಹೇಳ್ತಕ್ಕಂಥದ್ದು ಜ್ಞಾನ ಜ್ಞಪ್ತಿ ಗತಿ ಇತ್ಯಾದಿ ಶಬ್ದಗಳು. ಇವುಗಳಿಗೆ ಅಪರ್ಯಾಯ ಅಂತ. ಏನು? ಘಟ ಕರೀರಾದಿವತ್ ಘಟ ಕರೀರ ಅಂತ. ಅತ್ರ ಘಟ ಅಸ್ತಿ ಅತ್ರ ಕರೀರಂ ಅಸ್ತಿ ಅಂತ ಹೇಳ್ಬೋದು. ಆದರೆ ಅತ್ರ ಘಟ ಕರೀರಂ ಅಸ್ತಿ ಹೇಳಲಿಕ್ಕೆ ಬರಲ್ಲ. ಈಗ ನಾವು ಹೇಳ್ತೇವೆ ಆತ್ಮಜ್ಞಾನಂ ಅಸ್ತಿ ಹೇಳ್ತೇವ ಇಲ್ಲೋ? ಘಟ ಕರೀರಂ ಅಸ್ತಿ ಅಂತ ಹೇಳ್ತೀವ? ಇಲ್ಲ. ಆತ್ಮಜ್ಞಾನಂ ಅಸ್ತಿ ಅಂತ ಹೇಳ್ತೇವ ಇಲ್ಲೋ? ಹೇಳ್ತೇವೆ. ಹಾಗಾದರೆ ಆತ್ಮ ಜ್ಞಾನ ಎಂಬತಕ್ಕಂಥದ್ದು ಅಪರ್ಯಾಯ ಶಬ್ದಗಳು. ಅದನ್ನು ಹೇಳ್ತಾ ಇದ್ದಾರೆ. ಘಟ ಕರೀರಾದಿವತ್ ಪರ್ಯಾಯ ಪ್ರಯೋಜ್ಯಾ ನ. ಘಟ ಅಂತ ಹೇಳಿದ್ರೆ ಕರೀರ ಅಂತ ಹೇಳಬಾರ್ದು, ಕರೀರ ಅಂತ ಹೇಳಿದ್ರೆ ಘಟ ಅಂತ ಹೇಳಬಾರ್ದು. ಅಂದರೆ ಅದು ಪರ್ಯಾಯ ಪ್ರಯೋಜ್ಯ. ಒಂದು ಮಾತ್ರ ಪ್ರಯೋಗ ಮಾಡಬೇಕು, ಇನ್ನೊಂದನ್ನು ಏಕಕಾಲದಲ್ಲಿ ಒಂದರ ಜೊತೆಯಲ್ಲಿ ಪ್ರಯೋಗ ಮಾಡಲಿಕ್ಕಿಲ್ಲ. ಅದರಿಂದ ಅದೆಲ್ಲ ಪರ್ಯಾಯ ಪ್ರಯೋಜ್ಯಗಳು. ಹಾಗೆ ಆತ್ಮಜ್ಞಾನ ಶಬ್ದಗಳು ಪರ್ಯಾಯ ಪ್ರಯೋಜ್ಯಗಳು ಅಲ್ಲ. ಒಂದಿದ್ದಾಗ ಒಂದನ್ನು ಪ್ರಯೋಗ ಮಾಡಬಾರ್ದು ಅಂತ ಇಲ್ಲ, ಎರಡನ್ನು ಒಟ್ಟಿಗೆ ಪ್ರಯೋಗ ಮಾಡಬಹುದು.
ಕಿಂತು ಘಟಪಟಾದಿವತ್ ಶಬ್ದವತ್, ಘಟಪಟವು ಅಂತ ಹೇಳ್ತೇವೆ ಇಲ್ಲೋ, ಘಟ ಕರೀರೆ ಅಂತ ಹೇಳ್ತೀವ ಇಲ್ಲ, ಘಟಪಟವು ಅಂತ ಹೇಳ್ತೇವೆ. ಹಾಗಾದರೆ ಘಟಪಟ ಎಂಬತಕ್ಕಂಥದ್ದು ಹೇಗೆ ಎರಡೂ ಶಬ್ದವನ್ನು ಪ್ರಯೋಗ ಮಾಡ್ತೇವೋ ಹಾಗೆ ಸಹ ಪ್ರಯೋಜ್ಯ ಏವ, ಆತ್ಮ ಜ್ಞಾನ ಶಬ್ದಗಳನ್ನು ಒಟ್ಟಿಗೆ ಪ್ರಯೋಗ ಮಾಡಲಿಕ್ಕೆ ಬರುತ್ತೆ. ಅತಃ ಬ್ರಹ್ಮಣಿ ತಜ್ಞಾನಸ್ಯ ಸವಿಶೇಷಾಭೇದ ಏವ ವಕ್ತವ್ಯ. ಹಾಗಾದರೆ ಬ್ರಹ್ಮ ಮತ್ತು ಬ್ರಹ್ಮನ ಜ್ಞಾನ ಅದಕ್ಕೇನು ಹೇಳಬೇಕು? ಸವಿಶೇಷಾಭೇದ ಹೇಳಬೇಕು. ಸಕ್ಕರೆ ಸಿಹಿ, ಸಕ್ಕರೆಯಲ್ಲಿ ಸಿಹಿ ಅಂತ ಹೇಳ್ತೀರೋ ಇಲ್ಲೋ? ಹೇಗೆ ಹೇಳ್ತೀರಾ? ಸವಿಶೇಷಾಭೇದ. ಘಟ ಅದು ಕಂಬುಗ್ರೀವಾದಿಮತಾಕಾರ ಅಂತ ಹೇಳ್ತೇವೆ. ಘಟಕ್ಕೂ ಆಕಾರಕ್ಕೂ ಏನಿದೆ? ಸವಿಶೇಷ ಭೇದ. ಹಾಗೆ ಆತ್ಮ, ಆತ್ಮನ ಜ್ಞಾನ, ಇದಕ್ಕೇನು ಹೇಳಬೇಕು? ಸವಿಶೇಷಾಭೇದವನ್ನೇ ಹೇಳಬೇಕು. ಭೇದ ಇಲ್ಲ, ಆದರೆ ಭೇದ ಕಾರ್ಯ ಇದೆ. ಅದು ಸವಿಶೇಷ ವಿಶೇಷ ಸಹಿತವಾದಂತಹ ಅಭೇದವನ್ನು ಹೇಳಬೇಕು. ಶರೀರ ಒಂದೇ. ಹಾಂ ಹಾಂ ಮನಸ್ಸು ಹೇಳಿ, ಸಾಕ್ಷಿನ ಹೇಳಿಲ್ಲ ಅಲ್ಲಿ. ಅಲ್ಲಲ್ಲ, ಅಲ್ಲಿ ಜ್ಞಾನ ಬರೋದು ಮನಸ್ಸಿನಿಂದ. ಆ ಜ್ಞಾನ ಬಂದಿದೆ ಅಂತ ಗ್ರಹಣ ಮಾಡೋದು ಸಾಕ್ಷಿ. ಅನುಮಿತ್ಯಾತ್ಮಕವಾದ ಜ್ಞಾನ ಬರೋದು ಮನಸ್ಸಿನಿಂದ. ಅದು ಹೇಳೋದು ಕೇಳಿ, ಪರ್ವತಃ ವನ್ಯಮಾನ್ ಧೂಮಾತ ಜ್ಞಾನ ಬಂತು. ಇದು ಎಲ್ಲಿಂದ ಬಂತು? ಮನಸ್ಸಿನಿಂದ ಬಂದದ್ದು. ಈ ಮನಸ್ಸಿನಿಂದ ಬಂದ ಜ್ಞಾನವನ್ನು ಗ್ರಹಣ ಮಾಡೋದು ಸಾಕ್ಷಿ. ಗೊತ್ತಾಯ್ತಾ? ಜ್ಞಾನ ಮನಸ್ಸಿನಿಂದ ಬರೋದು, ಮನಸ್ಸಿನಿಂದ ಬಂದ ಜ್ಞಾನವನ್ನು ಇದು ಜ್ಞಾನ ಅಂತ ಗ್ರಹಣ ಮಾಡೋದು ಯಾವುದು? ಇದು ಸಾಕ್ಷಿ. ಎರಡಿದೆ ಅಲ್ಲಿ, ಒಂದು ಜ್ಞಾನ, ಇನ್ನೊಂದು ಆ ಜ್ಞಾನ ಇದೆ ಅಂತ ಗ್ರಹಣ ಮಾಡ್ತಕ್ಕಂಥದ್ದು. ಈಗ ಘಟದ ಜ್ಞಾನ ಬಂತು ಅಲ್ವಾ? ಘಟದ ಜ್ಞಾನ ಎಲ್ಲಿ ಹೇಗೆ ಬಂತು? ಮನಸ್ಸಿಗೆ ಬಂತು. ಘಟದ ಜ್ಞಾನ ಮನಸ್ಸಿಗೆ ಬಂತು. ಹಾಗೆ ಅನುಮಿತ್ಯಾತ್ಮಕವಾದ ಜ್ಞಾನ ಯಾವುದರ ಜ್ಞಾನ? ಮನಸ್ಸಿನ ಜ್ಞಾನ. ಘಟದ ಜ್ಞಾನ ಇದ್ದ ಹಾಗೆ ಮನಸ್ಸಿನ ಜ್ಞಾನ. ಆದ್ದರಿಂದ ವಿಷಯ ಯಾವುದು? ಮನಸ್ಸು. ವಿಷಯ ಯಾವುದು? ಮನಸ್ಸು. ಮನಸ್ಸಿನ ಜ್ಞಾನ ಯಾರಿಗೆ? ಮನಸ್ಸಿಗೆ. ಜ್ಞಾನ ಅಂದರೆ ಮನಸ್ಸೇ. ಇಲ್ಲಿಗ ಘಟ ಜ್ಞಾನ ಅಂತ ಹೇಳಿದೆವಲ್ಲ, ಹಾಗೆ ಮನಸ್ಸು ಜ್ಞಾನ. ಅಲ್ಲಿ ಜ್ಞಾನಕ್ಕೆ ವಿಷಯ ಯಾವುದು? ಮನಸ್ಸು. ಆಮೇಲೆ ಅಯಂಘಟ ಜ್ಞಾನ ಬಂತು. ಈ ಜ್ಞಾನ ಬಂದಿದೆ ಅಂತ ಯಾವುದನ್ನು ಗ್ರಹಣ ಮಾಡುತ್ತೆ? ಸಾಕ್ಷಿ ಗ್ರಹಣ ಮಾಡುತ್ತೆ. ಹಾಗೆ ಮನಸ್ಸಿನ ಅನುಮಿತ್ಯಾತ್ಮಕ ಜ್ಞಾನ ಬಂದಿದೆ, ಯಾವುದು ಗ್ರಹಣ ಮಾಡುತ್ತೆ? ಸಾಕ್ಷಿ ಗ್ರಹಣ ಮಾಡುತ್ತೆ. ಹಾಂ, ಅಲ್ಲಿ ಈ ಜ್ಞಾನವನ್ನು ಗ್ರಹಣ ಮಾಡೋದು ಸಾಕ್ಷಿ. ಗೊತ್ತಾಯ್ತಾ? ಈಗ ಮನಸ್ಸಿನ ಜ್ಞಾನ ಬಂದದ್ದು ಮನಃಪರಿಣಾಮಾತ್ಮಕವಾದ ಜ್ಞಾನ. ಹೇಗೆ ಘಟಜ್ಞಾನ ಮನಃಪರಿಣಾಮಾತ್ಮಕವಾದ ಜ್ಞಾನವೋ ಹಾಗೆಯೇ ಸುಖಾದಿ ಜ್ಞಾನಂ ಸಕರ್ಣಕಂ ಕ್ರಿಯಾತ್ವಾತ್ ಎಂಬತಕ್ಕಂಥ ಅನುಮಿತಿಯಿಂದ ಬಂದಿರತಕ್ಕಂಥ ಜ್ಞಾನ ಅದು ಮನಃಪರಿಣಾಮಾತ್ಮಕವಾದ ಜ್ಞಾನ. ಅದೇ ಅದಕ್ಕೆ ನಾವು ಹೇಳಿದ್ದು ಅದನ್ನು. ದೇಹ ಒಂದೇ ಆದರೂ ದೇಹಕ್ಕೇನೆ ಕರ್ತಕರ್ಮಭಾವ ಇದೆ ಅಂತ ನಾವು ಹೇಳಿದ್ದು. ಅದಕ್ಕೆ ಅವರೇನು ಹೇಳಿದರು? ದೇಹ ಒಂದೇ ಆದರೂ ಕೂಡ ಅಲ್ಲಿ ಅವಯವ ವಿಭಾಗ ಇದೆ, ಆದ್ದರಿಂದ ಕೈಗೇನೆ ಕರ್ತೃತ್ವ, ಕೈಗೇನೆ ಕರ್ಮತ್ವ ಇಲ್ಲ, ಕರ್ತಕರ್ಮಭಾವ ಒಂದರಲ್ಲಿ ಬರಲಿಲ್ಲ ಅಂತ ಅವ್ರು ಹೇಳಿದರು. ಅದಕ್ಕೆ ನಾವು ಉತ್ತರ ಕೊಡ್ತೇವೆ. ಇಲ್ಲಿ ಆತ್ಮನಲ್ಲಿ ಆಗಬೇಕಾದರೆ ಆತ್ಮ ಅವನು ಕರ್ಮ, ಜ್ಞಾನ ಕ್ರಿಯಾ. ಹಾಗಾದರೆ ಕರ್ಮ ಕ್ರಿಯಾ ಎಂಬತಕ್ಕಂಥ ವಿಭಾಗ ಇದೆ, ಆದ್ದರಿಂದಾಗಿ ಕರ್ತಕರ್ಮಭಾವ ಕೂಡುತ್ತೆ ಅಂತ ಆಗುತ್ತೆ. ಜ್ಞಾನ, ಜ್ಞಪ್ತಿ, ಗತಿ ಇದೆಲ್ಲ ಸಮಾನಾರ್ಥಕ. ಜ್ಞಪ್ತಿ ಅಂದರೂ ಜ್ಞಾನ ಅಂತಲೇ ಅರ್ಥ. ಅತಃ ಬ್ರಹ್ಮಣಿ ತಜ್ಞಾನಸ್ಯ ಏವ ವಕ್ತವ್ಯ ನತು ಅತ್ಯಂತಾಭೇದ. ವಿಶೇಷರಹಿತವಾದ ಅಭೇದ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ.
ಕ್ರಿಯಾಕರ್ಮ ಭಾವ ಘಟನಾ ಇತಿ ಭಾವ. ಹೇಗೆ ದೇಹದಿಂದ ದೇಹವನ್ನು ಹೊಡ್ಕೊಳ್ತಾನೆ ಅಂತ ಹೇಳಿದಾಗ ಅಲ್ಲಿ ಒಂದಕ್ಕೆ ಕರ್ತೃಕರ್ಮ ಭಾವ ಇಲ್ಲ. ಹಾಗೆ ಆತ್ಮ ತನ್ನನ್ನು ತಿಳಿತಾನೆ ಎಂಬಲ್ಲಿ ಅಲ್ಲಿಯೂ ಕೂಡ ಒಬ್ಬನಿಗೇನೆ ಕ್ರಿಯಾಕರ್ಮ ಭಾವ ಎಂಬತಕ್ಕಂಥದ್ದು ಅಲ್ಲ. ಮತ್ತು ಅವಾಂತರ ವಿಶೇಷ ಇದೆ. ಹೇಗೆ ಹಸ್ತ ಅದೇ ಒಳಗಡೆ ಒಂದು ವಿಶೇಷ ಇದೆ. ಹೇಗೆ ಶರೀರ ಒಂದೇ ಆದರೂ ಕೂಡ ಶರೀರದಲ್ಲಿ ಏನಾಗಿದೆ, ಹಸ್ತ ಉರಸ್ಸು ಅಂತ ವಿಭಾಗ ಇದೆ. ಹಾಗೆ ಇಲ್ಲಿಯೂ ಕೂಡ ಆತ್ಮ ಜ್ಞಾನರೂಪಿಯಾಗಿದ್ದಾನೆ. ಆದರೆ ಆತ್ಮ ಕರ್ಮ ಜ್ಞಾನ ಕ್ರಿಯಾ ಎಂಬತಕ್ಕಂಥ ವಿಭಾಗ ಇದೆ. ಹೇಗೆ ಹಸ್ತ ಉರ ಅಂತ ವಿಭಾಗ ಇದೆಯೋ, ಆತ್ಮ ಕರ್ಮ ಮತ್ತು ಜ್ಞಾನ ಕ್ರಿಯಾ ಎಂಬತಕ್ಕಂಥ ವಿಭಾಗ ಇದೆ. ಆದ್ದರಿಂದಾಗಿ ಕರ್ತೃಕರ್ಮ ಭಾವ ಕೊಡುತ್ತೆ ಅಂತ ಹೇಳ್ತೇವೆ. ತವ ಇವ, ನೀನು ಹೇಗೆ ಶರೀರದಲ್ಲಿ ಕರ ಮತ್ತು ಉರ ಎಂಬುದಾಗಿ ವಿಭಾಗವನ್ನಿಟ್ಟುಕೊಂಡು ನೀವು ಕರ್ತಕರ್ಮ ಭಾವ ಕೂಡುತ್ತೆ ಅಂತ ಹೇಳ್ತೀರೋ, ಮಮಾಪಿ ನಮ್ಮಲ್ಲಿಯೂ ಕೂಡ ಅವಾಂತರ ವಿಶೇಷೇಣ ಆತ್ಮನಲ್ಲಿ ಕರ್ಮತ್ವ, ಜ್ಞಾನದಲ್ಲಿ ಕ್ರಿಯಾತ್ವ ಎಂಬತಕ್ಕಂತಹ ಈ ವಿಶೇಷ ಇರೋದರಿಂದ ಏಕಸ್ಯ ಒಂದಕ್ಕೇನೆ ಒಬ್ಬನಿಗೇನೆ ಕ್ರಿಯಾಕರ್ಮ ಭಾವ ಘಟನಾ, ಕ್ರಿಯಾತ್ವ ಕರ್ಮತ್ವ ಎಂಬತಕ್ಕಂಥದ್ದು ಕೂಡುತ್ತೆ. ಕರ ಕರ ಉರ ಅಂದರೆ ಎದೆಯನ್ನು ಕೈಯಿಂದ ಹೊಡ್ಕೊಳ್ಳೋದು. ಏವಂ ಏಕಸ್ಯೈವ ಆತ್ಮನಃ ಪಂಚಯಿತಿ ದ್ರಷ್ಟವ್ಯಂ. ಅದರಿಂದ ಒಬ್ಬನೇ ಆತ್ಮ ಯಾವಾಗ ತನ್ನ ಜ್ಞಾನವನ್ನು ಪಡೆಯಲಿಕ್ಕೆ ಪ್ರವೃತ್ತಿ ಮಾಡ್ತಾ ಇದ್ದಾನೋ, ತಾನು ತನ್ನ ಜ್ಞಾನವನ್ನು ಪಡೆಯಲಿಕ್ಕೆ ಪ್ರವೃತ್ತಿ ಮಾಡಿದಾಗ ಆತ್ಮ ಏನಾದ, ಕರ್ತೃ ಆದ. ಯಾಕೆ ತನ್ನ ಜ್ಞಾನವನ್ನು ಪಡೆಯಬೇಕು ಅಂತ ಪ್ರವೃತ್ತಿ ಮಾಡ್ತಾ ಇದ್ದಾನೆ. ಪ್ರವೃತ್ತಿ ಮಾಡುವವನು ಯಾರು, ಕರ್ತೃ. ಹಾಗಾದರೆ ಆತ್ಮನಿಗೇನು ಬಂತು, ಕರ್ತೃತ್ವ ಬಂತು. ಯಾವಾಗ ಆತ್ಮನಿಗೆ ಆತ್ಮನ ಜ್ಞಾನ ಬಂತು, ಜ್ಞಾನ ದಶಾಯ, ಜ್ಞಾನ ಪ್ರವೃತ್ತಿ ಅಲ್ಲ, ಪ್ರವೃತ್ತಿ ಮಾಡಿ ಜ್ಞಾನ ಬಂತು, ಆವಾಗ ಆತ್ಮನಿಗೇನು, ಕರ್ಮತ್ವ. ಹೀಗೆ ಆತ್ಮನಿಗೆ ಕರ್ತೃತ್ವ ಕರ್ಮತ್ವ ಎರಡೂ ಕೂಡುತ್ತೆ. ಮಾಮಹಂ ನ ವಿಜಾನಾಮಿ ಇತ್ಯತ್ರ ಕರ್ತೃತ್ವ ಕರ್ಮತೆ ಯಥೈಕಸ್ಯ ತಥಾ ಕ್ವಾಪಿ ಕ್ರಿಯಾಕರ್ಮೈಕ್ಯಮುಚ್ಯತಾಂ. ಇನ್ನೊಂದು ಹೇಳ್ತಾರೆ, ಮಾಯಾವಾದಿಗಳ ಮತದಲ್ಲಿ ಮಾಮಹಂ ನ ಜಾನಾಮಿ ಅಂತ ಆತ್ಮನಿಜ್ಞಾನ ಬರುತ್ತೆ. ಏನು, ಮಾಮಹಂ ಜಾನಾಮಿ ಅಲ್ಲ, ಮಾಮಹಂ ನ ಜಾನಾಮಿ ಅಂತ. ಈ ನ ಜಾನಾಮಿ ಎಂಬತಕ್ಕಂಥ ಜ್ಞಾನ ಇದೆಯಲ್ಲ, ಈ ಜ್ಞಾನ ಯಾರಿಗೆ, ಆತ್ಮನಿಗೆ ಅಲ್ವಾ. ಜ್ಞಾನ ಆತ್ಮನಿಗೆ, ಕರ್ಮ ಯಾರು, ಆತ್ಮ. ಇದು ಅಜ್ಞಾನ. ಇದು ಮಾಮಹಂ ನ ಜಾನಾಮಿ ಅನ್ನೋದು ಅಜ್ಞಾನದ ಜ್ಞಾನ. ನಾನು ನನ್ನನ್ನು ತಿಳಿದಿಲ್ಲ ಅನ್ನೋದು ಅಜ್ಞಾನ. ಅಂದರೆ ಮಾಮಹಂ ನ ಜಾನಾಮಿ ಎಂಬತಕ್ಕಂಥ ಅಜ್ಞಾನದ ಜ್ಞಾನಕ್ಕೆ ಯಾರು ವಿಷಯ, ಮಾಂ, ಆ ಆತ್ಮ ಎಂಬತಕ್ಕಂಥವನು ವಿಷಯನಾಗಿದ್ದಾನೆ ಎಂಬುದಾಗಿ. ಹೇಗೆ ಈ ಅಜ್ಞಾನದ ಜ್ಞಾನ ಬರಬೇಕಾದರೆ ಒಬ್ಬನಿಗೇನೆ ಕರ್ತೃತ್ವ ಕರ್ಮತ್ವ ನೀವು ಒಪ್ಪಿದ್ದೀರ. ಕರ್ತೃತ್ವ ಕರ್ಮತೆ ಯಥಾ ಏಕಸ್ಯ, ಒಬ್ಬ ಆತ್ಮನಿಗೇನೆ ಕರ್ತೃತ್ವ ಕರ್ಮತ್ವ ಒಪ್ಪಿದ್ದೀರ. ಯಾವಾಗ ಅಜ್ಞಾನದ ಜ್ಞಾನ ಬರಬೇಕಾದ್ರೆ. ಹಾಗೆ ಅದಕ್ಕೆ ಹೇಳ್ತಾರೆ, ಹಾಗಾದರೆ ಇದನ್ನು ಒಪ್ಪಿದ್ದೀರಾ ಅಂತಾದರೆ ಹಾಗೆ ಒಬ್ಬನಲ್ಲಿಯೇನೆ ಕ್ರಿಯಾ ಮತ್ತು ಕರ್ಮತ್ವನೇ ಯಾಕೆ ಒಪ್ಪಬಾರ್ದು. ಕರ್ತೃತ್ವ ಕರ್ಮತ್ವನ ಒಪ್ಪಿದ್ದೀರಾ ಅಂತಾದರೆ ಕ್ರಿಯಾತ್ವ ಕರ್ಮತ್ವನೇ ಯಾಕೆ ಒಪ್ಪಬಾರ್ದು. ಅಲ್ಲಿ ಮಾಮಹಂ ನ ಜಾನಾಮಿ ಎಂಬಲ್ಲಿ ಹೇಳಬೇಕಾದ್ರೆ ಕರ್ತೃ ಆತ್ಮ, ಕರ್ಮ ಆತ್ಮ. ಅಂದರೆ ಒಬ್ಬನಿಗೆ ಅಜ್ಞಾನದ ಜ್ಞಾನ ಬರಬೇಕಾದ್ರೆ ಕರ್ತೃತ್ವ ಕರ್ಮತ್ವ. ಈಗ ಆತ್ಮನಿಂದ ಆತ್ಮನ ಜ್ಞಾನ ಬರಬೇಕಾದ್ರೆ ಆತ್ಮ ಏನಾಗಿದ್ದಾನೆ, ಜ್ಞಾನಸ್ವರೂಪಿ. ಜ್ಞಾನಸ್ವರೂಪಿ ಅಂದರೆ ಜ್ಞಾನ ಏನು, ಕ್ರಿಯಾ. ಜ್ಞಾನ ಏನು, ಕ್ರಿಯಾ. ಆ ಕ್ರಿಯಾಕ್ಕೆ ವಿಷಯ ಯಾರು, ಆತ್ಮ. ಹಾಗಾದರೆ ಅಲ್ಲಿ ಒಬ್ಬನಲ್ಲಿ ಕ್ರಿಯಾತ್ವ ಕರ್ಮತ್ವ. ಹಾಗಾದರೆ ಮಾಮಹಂ ನ ಜಾನಾಮಿ ಎಂಬತಕ್ಕಂತಹ ಅಜ್ಞಾನದ ಜ್ಞಾನ ಬರಬೇಕಾದ್ರೆ ಅಲ್ಲಿ ಒಬ್ಬನಿಗೆ ಕರ್ತೃತ್ವ ಕರ್ಮತ್ವ ಇದೆ ಅಂತ ಹೇಗೆ ಹೇಳ್ತೀರೋ ಹಾಗೆ
ಕ್ರಿಯಾದಲ್ಲಿಯೂ ಕ್ರಿಯಾತ್ವ ಕರ್ಮತ್ವವು ಕೂಡ ಒಂದು ಕಡೆಯಲ್ಲಿದೆ ಅಂತ ಮಾಮಹಂ ಜಾನಾಮಿ. ಮಾಮಹಂ ಜಾನಾಮಿ ಎಂಬಲ್ಲಿ ಅಲ್ಲೇನಾಗುತ್ತೆ, ಕರ್ತೃತ್ವ ಕ್ರಿಯಾತ್ವ ಎಂಬತಕ್ಕಂಥದ್ದು ಇದೆ ಅಂತ ಹೇಳ್ರಿ, ಯಾಕೆ ಹೇಳಬಾರ್ದು ಅಂತ ಕೇಳ್ತೇವೆ. ಮಾಮಹಂ ನ ವಿಜಾನಾಮಿ, ನಾನು ನನ್ನನ್ನು ತಿಳಿಯುವುದಿಲ್ಲ ಎಂಬತಕ್ಕಂಥ ಇತ್ಯತ್ರ ಈ ಅಜ್ಞಾನದ ಜ್ಞಾನದಲ್ಲಿ ಯಥಾ ಯಾವ ರೀತಿಯಲ್ಲಿ ಏಕಸ್ಯ ಒಬ್ಬ ಆತ್ಮನಿಗೇನೆ ಕರ್ತೃತ್ವ ಕರ್ಮತೆ ಕರ್ತೃತ್ವ ಕರ್ಮತ್ವಗಳು ಇದೆಯೋ ತಥಾ ಹಾಗೆಯೇ ಕ್ವಾಪಿ ಇನ್ನೊಂದು ಅನುಭವದಲ್ಲಿ ಒಬ್ಬನಿಗೇನೆ ಕ್ರಿಯಾಕರ್ಮೈಕ್ಯಂ ಕ್ರಿಯಾತ್ವ ಕರ್ಮತ್ವ ಎಂಬತಕ್ಕಂತಹ ಇವುಗಳ ಐಕ್ಯವು ಉಚ್ಯತಾಂ ಹೇಳಲ್ಪಡಲಿ. ಮಾಮಹಂ ನ ವಿಜಾನಾಮಿ, ನಾನು ನನ್ನನ್ನು ತಿಳಿಯುವುದಿಲ್ಲ ಎಂಬತಕ್ಕಂತಹ ಜ್ಞಾನದ ವಿಷಯದಲ್ಲಿ ಇತ್ಯತ್ರ ಈ ಜ್ಞಾನದಲ್ಲಿ ಯಥಾ ಯಾವ ರೀತಿಯಲ್ಲಿ ಏಕಸ್ಯ ಒಬ್ಬನಿಗೇನೆ ಕರ್ತೃತ್ವ ಕರ್ಮತೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥವುಗಳು ಇದೆಯೋ ತಥಾ ಹಾಗೆಯೇ ಕ್ವಾಪಿ ಯಾವುದೋ ಒಂದು ಅನುಭವದಲ್ಲಿ ಒಬ್ಬನಿಗೇನೆ ಕ್ರಿಯಾಕರ್ಮೈಕ್ಯಂ ಕ್ರಿಯಾತ್ವ ಕರ್ಮತ್ವ ಎಂಬತಕ್ಕಂಥದ್ದು ಎರಡೂ ಕೂಡ ಉಚ್ಯತಾಂ ಹೇಳಲ್ಪಡಲಿ. ಹೌದು, ಅದನ್ನೇ ಹೇಳಿದ್ದು. ಎಲ್ಲಿ ನಜಾನಾಮಿ ಅಂತ, ನಜಾನಾಮಿ ಎಂಬತಕ್ಕಂತಹ, ಹೌದು ಅದನ್ನೇ ಹೇಳ್ತಾ ಇರೋದು. ನಜಾನಾಮಿ ಎಂಬುದಾಗಿ ಅಜ್ಞಾನದ ಜ್ಞಾನ ಬರಬೇಕಾದ್ರೆ ಆತ್ಮನಿಗೆ ಕರ್ಮತ್ವ ಇದೆ ಅಂತ ಅವರು ಒಪ್ಪಿದ್ದಾರೆ. ಹಾಂ, ಮಾಮಹಂ ನಜಾನಾಮಿ ಜ್ಞಾನ ಬರುತ್ತೆ. ಮಾಮಹಂ ನಜಾನಾಮಿ ಜ್ಞಾನ ಬಂದಾಗ ಇಲ್ಲಿ ಕರ್ತೃ ಯಾರು, ಕರ್ಮ ಯಾರು? ಯಾರ ಅಜ್ಞಾನ? ಆತ್ಮನ ಅಜ್ಞಾನ. ಅಂದರೆ ಆತ್ಮನು ಕೂಡ ಏನಾದ? ಕರ್ಮ ಅದ. ವಾಸ್ತವಿಕವಾಗಿ ಅಜ್ಞಾನ ಕರ್ಮ. ನಾನು ನನ್ನನ್ನು ತಿಳಿದಿಲ್ಲ ಅಂತ ಹೇಳೋದು. ಅಂದರೆ ಅಜ್ಞಾನದ ಜ್ಞಾನ. ಅಜ್ಞಾನದ ಜ್ಞಾನ ಬಂದಿದ್ದು. ಅಜ್ಞಾನದ ಜ್ಞಾನ ಅಂದರೆ ಯಾವುದರ ಅಜ್ಞಾನ? ಆತ್ಮನ ಅಜ್ಞಾನ. ಅಂದರೆ ಆತ್ಮ ವಿಷಯಕವಾದ ಅಜ್ಞಾನದ ಜ್ಞಾನ ಅಂತ ಹೇಳೋದು. ಅದು ಅಜ್ಞಾನದ ಜ್ಞಾನ. ಹಾಗಾದರೆ ಇದು ಅಜ್ಞಾನವನ್ನು ವಿಷಯೀಕರಿಸ್ತಾ ಇದೆ. ಯಾವುದರ ಅಜ್ಞಾನ ಅಂದರೆ ಆತ್ಮನ ಅಜ್ಞಾನ ಅಂತ. ಹಾಗಾದರೆ ಅಲ್ಲಿ ಆತ್ಮನು ಕೂಡ ಸೇರಿದ ಅಂತ ನಾವು ಹೇಳೋದು, ಆಯಿತಾ? ಅಂದ ಆತ್ಮನಿಗೆ ಕರ್ಮತ್ವ ಎಂಬತಕ್ಕಂಥದ್ದು ಅವರು ಒಪ್ಪಿದ್ದಾರೆ ಅಂತ ಹೇಳಿದೆ. ಅಂದರೆ ಒಪ್ಪಬೇಕು. ಹಾಗೆ ಆತ್ಮಸ್ವರೂಪ ಜ್ಞಾನ ಬೇಕಾದರೆ ಆತ್ಮಜ್ಞಾನ ಅವನೇ ಕರ್ಮ. ಇಲ್ಲಿ ಕರ್ತೃಕರ್ಮ ಭಾವಗಳಿಗೆ ಐಕ್ಯ, ಅಲ್ಲಿ ಕ್ರಿಯಾಕರ್ಮಗಳಿಗೆ ಐಕ್ಯ. ಆತ್ಮನ ಜ್ಞಾನ ಬರಬೇಕಾದರೆ ಕ್ರಿಯಾಕರ್ಮಗಳಿಗೆ ಐಕ್ಯ. ಮಾಮಹಂ ನಜಾನಾಮಿ ಎಂಬಲ್ಲಿ ಕರ್ತೃಕರ್ಮಗಳಿಗೆ ಐಕ್ಯ. ನಾನು ಮನೋನುಮಿತೌ ಮನಸಃ ಜ್ಞೇಯತ್ವಂ ಜ್ಞಾನತ್ವಂಚ ಅಸ್ತಿ ಕರ್ತೃತ್ವಂತು ಆತ್ಮನಃ ಏವ ಉರಸ್ತಾಡನೇಪಿ ಕರ್ತೃತ್ವಂ ಕರ್ಮತ್ವಂಚ ಏಕಸ್ಯ ದೇಹಸ್ಯ ಅಸ್ತಿ ಕ್ರಿಯಾತ್ವಂತು ನ ದೇಹಸ್ಯ ಬ್ರಹ್ಮಣಿ ಕರ್ತೃತ್ವಂ ಕ್ರಿಯಾತ್ವಂ ಕರ್ಮತ್ವಂಚ ಕಥಂ ಏಕತ್ರ ಸ್ಯಾದ್ ಇತ್ಯತಃ ಪ್ರಾಗುಕ್ತ ದೃಷ್ಟಾಂತಾಂತರಮಪಿ ಸ್ಮಾರಯನ್ ಉತ್ತರಂ ಆಹ ಮಾಮಹಂ ಇತಿ ಅಂತ. ಈಗ ಹಿಂದೆ ಹೇಳಿದರು ಸುಖಾದಿಜ್ಞಾನಂ ಸಕರಣಕಂ ಕ್ರಿಯಾತ್ವಾತ್ ರೂಪಾದಿಜ್ಞಾನವತ್ ಅಂತ. ಈ ರೀತಿಯಲ್ಲಿ ಏನು ಮನಸ್ಸನ್ನು ಅನುಮಾನದಿಂದ ಅನುಮಿತಿ ಮೂಲಕ ತಿಳ್ಕೊಳ್ತಾ ಇದ್ದೀರಾ, ಇಲ್ಲಿ ಏನಾಗಿದೆ? ಮನಸ್ಸು ಜ್ಞಾನ, ಮನಸ್ಸು ಜ್ಞೇಯ. ಅಂದರೆ ಮನಸ್ಸಿಗೆ ಜ್ಞಾನತ್ವ ಮತ್ತು ಕರ್ಮತ್ವ ಎಂಬತಕ್ಕಂಥದ್ದು ಇದೆ ಅಂತ ಹೇಳದಂತೆ ಆಯಿತು. ಕರ್ತೃತ್ವ ಯಾರಿಗೆ? ಮನದ ಜ್ಞಾನ ಬಂದಾಗ, ಮನಸ್ಸಿನ ಏನು ಮನೋವಿಷಯಕವಾದಂಥ ಜ್ಞಾನ ಬಂದಾಗ ಜ್ಞಾನವೂ ಮನಸ್ಸು. ಯಾವುದರ ಜ್ಞಾನ? ಮನಸ್ಸಿನ ಜ್ಞಾನ. ಕರ್ಮವೂ ಮನಸ್ಸು. ಕರ್ತೃ ಯಾರು? ಆತ್ಮ. ಆತ್ಮನಿಗೆ ಜ್ಞಾನ ಬಂದದ್ದು. ಆತ್ಮನಿಗೆ ಮನೋವಿಷಯಕವಾದ ಜ್ಞಾನ ಬಂದದ್ದು. ಆದ್ದರಿಂದ ಜ್ಞಾನ ಅದು ಮನಸ್ಸು, ಜ್ಞೇಯ ಮನಸ್ಸು, ಕರ್ತೃ ಆತ್ಮ ಅಂತ ವ್ಯತ್ಯಾಸ ಇದೆ. ನೋಡಿ, ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಈ ಹಾಗೆ ಕೈಯಿಂದ ಎದೆಯನ್ನು ಹೊಡ್ಕೊಳ್ಬೇಕಾದ್ರೆ ಅಲ್ಲಿಯೂ ಕೂಡ ಏನಾಗಿದೆ? ಕರ್ತೃತ್ವ ಕರ್ಮತ್ವ ದೇಹಕ್ಕೆ. ಕೈ ಅನ್ನೋದು ದೇಹ, ಉರಸ್ಸು ಅನ್ನೋದು ದೇಹ,
ಆದ್ದರಿಂದ ದೇಹಕ್ಕೇನೆ ಕರ್ತೃತ್ವ ಕರ್ಮತ್ವ ಎಂಬ ನೋಡಿ, ಒಂದು ಕಡೆಯಲ್ಲಿ ಕ್ರಿಯಾತ್ವ ಮತ್ತು ಕರ್ಮತ್ವ, ಇನ್ನೊಂದು ಕಡೆಯಲ್ಲಿ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು. ಆದರೆ ಅಲ್ಲಿ ಯಾವ ಕೈಯಿಂದ ಎದೆಯನ್ನು ಹೊಡ್ಕೊಳ್ಬೇಕಾದ್ರೆ ದೇಹದಲ್ಲಿ ಕರ್ತೃತ್ವ ಕರ್ಮತ್ವ ಬಂತು, ಕ್ರಿಯಾತ್ವ ಇಲ್ಲ. ದೇಹದಲ್ಲಿ ಕರ್ತೃತ್ವ ಕರ್ಮತ್ವ ಬಂತು, ಕ್ರಿಯಾತ್ವ ಎಂಬತಕ್ಕಂಥದ್ದಿಲ್ಲ. ಮನಸ್ಸಿನ ಅನುಮತ್ಯಾತ್ಮಕ ಜ್ಞಾನ ಬಂದಾಗ ಮನಸ್ಸಿನಲ್ಲಿ ಜ್ಞಾನತ್ವ ಕರ್ಮತ್ವ ಬಂತು, ಕರ್ತೃತ್ವ ಇಲ್ಲ. ದೇಹದನ್ನು ಹೊಡ್ಕೊಳ್ಬೇಕಾದ್ರೆ ಕರ್ತೃತ್ವ ಕರ್ಮತ್ವ ಬಂತು, ಕ್ರಿಯಾತ್ವ ಇಲ್ಲ. ಅಂದರೆ ನೀವು ಉದಾಹರಣೆ ಕೊಟ್ಟದ್ದು ಏನಾಯಿತು, ಒಂದು ಕಡೆಯಲ್ಲಿ ಕ್ರಿಯಾತ್ವ ಕರ್ಮತ್ವ ಇದೆ, ಇನ್ನೊಂದು ಕಡೆಯಲ್ಲಿ ಕರ್ತೃತ್ವ ಕರ್ಮತ್ವ ಇದೆ. ಆದರೆ ಬ್ರಹ್ಮನಲ್ಲಿ ಆಗಬೇಕಾದ್ರೆ ಏನಿದೆ, ಕ್ರಿಯಾತ್ವ ಕರ್ತೃತ್ವ ಕರ್ಮತ್ವ ಇದೆ. ಯಾಕೆ, ಸ್ವತಃ ಆತ್ಮಜ್ಞಾನ ಸ್ವರೂಪ, ತಿಳ್ಕೊಳ್ಳುವವನು ಅವನೇ, ಅವನನ್ನೇ ತಿಳ್ಕೊಳ್ಳೋದು. ಒಂದು ಆತ್ಮ ಜ್ಞಾನ ಸ್ವರೂಪ ಕ್ರಿಯಾ, ಆತ್ಮ ಅವನೇ ತಿಳ್ಕೊಳ್ತಾನೆ ಕರ್ತೃ, ಅವನನ್ನು ತಿಳ್ಕೊಳ್ತಾನೆ ಕರ್ಮ. ಅದರಿಂದ ಉದಾಹರಣೆಯಲ್ಲಿ ಮನೋನುಮಿತಿಯಲ್ಲಿ ಆಗಬೇಕಾದ್ರೆ ಮನಸ್ಸಿಗೆ ಕ್ರಿಯಾತ್ವ ಕರ್ತೃತ್ವ ಎಂಬತಕ್ಕಂಥ ಕರ್ಮತ್ವ ಇದೆ, ಕರ್ತೃತ್ವ ಇಲ್ಲ. ಮನೋನುಮಿತಿಯಲ್ಲಿ ಮನಸ್ಸಿಗೆ ಕ್ರಿಯಾತ್ವ ಕರ್ಮತ್ವ ಇದೆ, ಕರ್ತೃತ್ವ ಇಲ್ಲ. ದೇಹದಿಂದ ಪಡ್ಕೊಳ್ಬೇಕಾದ್ರೆ ದೇಹಕ್ಕೆ ಕರ್ತೃತ್ವ ಕರ್ಮತ್ವ ಇದೆ, ಕ್ರಿಯಾತ್ವ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ನಾನು ಮನೋನುಮಿತವು ಮನಸಃ ಜ್ಞೇಯತ್ವಂ ಜ್ಞಾನತ್ವಂಚ. ಜ್ಞೇಯತ್ವ ಅಂದರೆ ಕರ್ಮತ್ವ, ಕರ್ಮತ್ವ ಜ್ಞಾನತ್ವ ಎಂಬತಕ್ಕಂಥದ್ದಿದೆ. ಕರ್ತೃತ್ವಂತೂ ಆತ್ಮನೇವ, ಮನಸ್ಸಿಗೆ ಕರ್ತೃತ್ವ ಇಲ್ಲ. ಹಾಗೆ ಉರಸ್ತಾಡನೇಪಿ, ಎದೆಯನ್ನು ಹೊಡ್ಕೊಳ್ಬೇಕಾದ್ರೆ ಕರ್ತೃತ್ವಂ ಕರ್ಮತ್ವಂಚ ಏಕಸ್ಯ ದೇಹಸ್ಯ, ಒಂದೇ ದೇಹಕ್ಕೆ ಕರ್ತೃತ್ವ ಕರ್ಮತ್ವ ಇದೆ, ಕ್ರಿಯಾತ್ವಂತೂ ನ ದೇಹಸ್ಯ, ಕ್ರಿಯಾತ್ವ ಇರೋದು ದೇಹಕ್ಕಲ್ಲ. ಆದರೆ ಬ್ರಹ್ಮಣಿ ಕರ್ತೃತ್ವಂ ಕ್ರಿಯಾತ್ವಂ ಕರ್ಮತ್ವಂಚ ಕಥಮೇಕತ್ರ. ಅಂದರೆ ಒಬ್ಬ ಬ್ರಹ್ಮನಲ್ಲಿಯೇ ನೀವು ಕರ್ತೃತ್ವ ಕರ್ಮತ್ವ ಕ್ರಿಯಾತ್ವವನ್ನು ಒಪ್ತಾ ಇದ್ದೀರ, ಒಬ್ಬನಲ್ಲಿ ಇದು ಬರಲಿಕ್ಕೆ ಹೇಗೆ ಸಾಧ್ಯ? ಇತ್ಯತಃ ಪ್ರಾಗುಕ್ತ ದೃಷ್ಟಾಂತಾಂತರಮಪಿ ಸ್ಮಾರಯನ್. ಹಿಂದೆ ಹೇಳಿರ್ತಕ್ಕಂತಹ ಇನ್ನೊಂದು ದೃಷ್ಟಾಂತ, ಅದನ್ನು ಈಗ ನೆನಪು ಮಾಡಿಕೊಡ್ತಾ ಇದ್ದಾರೆ. ನೆನಪು ಮಾಡಿಕೊಡುವ ಮೂಲಕ ಉತ್ತರವನ್ನು ಹೇಳ್ತಾ ಇದ್ದಾರೆ. ಮಾಮಹಂ ನ ವಿಜಾನಾಮಿ ಅಂತ. ಕರ್ತೃತ್ವ ಕರ್ಮತೆ ಇತ್ಯುಪಲಕ್ಷಣಂ ಕ್ರಿಯಾತ್ವಂಚ ಗ್ರಾಹ್ಯಂ ಅಂತ. ಅಲ್ಲಿ ಮಾಮಹಂ ನ ವಿಜಾನಾಮಿ ಇತ್ಯತ್ರ ಕರ್ತೃತ್ವ ಕರ್ಮತೆ ಅಂತಿದೆ. ಅಲ್ಲೇನು ಇಟ್ಕೊಳ್ಬೇಕು, ಕರ್ತೃತ್ವ ಕರ್ಮತ್ವ ಕ್ರಿಯಾತ್ವ, ಅದನ್ನು ಇಟ್ಕೊಳ್ಬೇಕು. ಅದನ್ನು ಕರ್ತೃತ್ವ ಕರ್ಮತೆ ಇತಿ ಉಪಲಕ್ಷಣ, ಉಪಲಕ್ಷಣ ಯಾವುದನ್ನು ಇಟ್ಕೊಳ್ಬೇಕು, ಕ್ರಿಯಾತ್ವವನ್ನು ಕೂಡ ಇಟ್ಕೊಳ್ಬೇಕು. ಅಲ್ಲೇನಿದೆ, ಏಕಸ್ಯ ಆತ್ಮನಃ ಏವ, ಒಬ್ಬ ಆತ್ಮನಿಗೆ ಮಾಂ ಇತಿ ಕರ್ಮತ್ವ, ಮಾಮಹಂ ನ ಜಾನಾಮಿ ಅಂತಿದೆಯಲ್ಲ, ಅಲ್ಲಿ ಮಾಂ ಅಂತಂದರೆ ಆತ್ಮನಿಗೆ ಕರ್ಮತ್ವ, ಮಾಂ ಎಂಬತಕ್ಕಂಥದ್ದು. ಹಾಗೆ ಅಹಂ ಎಂಬುದಾಗಿ ಅವನಿಗೆ ಕರ್ತೃತ್ವ ಎಂಬತಕ್ಕಂಥದ್ದು. ನ ಜಾನಾಮಿ ಎಂಬುದಾಗಿ ಅಜ್ಞಾನ ಜ್ಞಾನ ರೂಪತ್ವ, ಆತ್ಮ ಏನಾಗಿದ್ದಾನೆ, ಅಜ್ಞಾನ ಜ್ಞಾನ ರೂಪನಾಗಿದ್ದಾನೆ. ಇತಿ ಯಥಾ, ಇಲ್ಲಿ ಒಬ್ಬನಿಗೇನೆ ಕರ್ಮತ್ವ ಕ್ರಿಯಾತ್ವ ಕರ್ತೃತ್ವ ಎಂಬತಕ್ಕಂಥದ್ದು ಇದೆ. ತಥಾ ಕ್ವಾಪಿ, ಎಲ್ಲಿ ಮಾಮಹಂ ಜಾನಾಮಿ ಎಂಬತಕ್ಕಂಥ ಕಡೆಯಲ್ಲೂ ಕೂಡ ಏನು ಹೇಳಬೇಕು, ಕರ್ತೃತ್ವ ಕರ್ಮತ್ವ ಕ್ರಿಯಾತ್ವ ಒಬ್ಬನಿಗಿದೆ ಅಂತ ಹೇಳಬೇಕು. ಯಾಕೆ ಹೇಳಬಾರ್ದು? ಮಾಮಹಂ ನ ಜಾನಾಮಿ ಎಂಬಲ್ಲಿ ಕರ್ತೃತ್ವ ಕ್ರಿಯಾತ್ವ ಕರ್ಮತ್ವಗಳಿಗೆ ಐಕ್ಯ ಇದೆ ಅಂತಾದರೆ, ಮಾಮಹಂ ಜಾನಾಮಿ ಎಂಬಲ್ಲಿ ಕರ್ತೃತ್ವ ಕರ್ಮತ್ವ ಕ್ರಿಯಾತ್ವಗಳಿಗೆ ಐಕ್ಯವನ್ನು ಯಾಕೆ ಹೇಳಬಾರ್ದು ಅಂತ ಕೇಳ್ತೀವಿ. ಕ್ರಿಯಾಕರ್ಮ ಐಕ್ಯಂ ಇತ್ಯುಪಲಕ್ಷಣಂ. ಹಾಗೆಯೇ ಎರಡನೇ ವಾಕ್ಯದಲ್ಲಿ ಕ್ರಿಯಾ ಕರ್ಮೈಕ್ಯಂ ಉಚ್ಯತಾಂ ಅಂತ ಹೇಳಿದರು. ಕ್ರಿಯಾಕರ್ಮ ಕರ್ತೃತ್ವ, ಅದನ್ನು ಕೂಡ ಇಟ್ಕೊಳ್ಬೇಕು. ಕ್ರಿಯಾಕರ್ಮೈಕ್ಯಂ ಇತಿ ಉಪಲಕ್ಷಣಂ. ಕ್ರಿಯಾಕರ್ಮ ಕರ್ತೈಕ್ಯಂಚ ಅಂದರೆ ಕ್ರಿಯಾಕರ್ಮ ಕರ್ತೃ ಐಕ್ಯಂಚ ಉಚ್ಯತಾಂ. ಅಥವಾ ಅವರೇ ಯುಷ್ಮದಶ್ಮತ್ ಪ್ರತ್ಯಯಗೋಚರಯೋ ವಿಷಯ ವಿಷಿಣೋ ತಮಃ ಪ್ರಕಾಶವತ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವ ಅನುಪಪತ್ಯೌ ಇತ್ಯಾದಿ ಭಾಷ್ಯಕಾರ ವಚನೇನ. ಅವರದ್ದು ವಾಕ್ಯ, ಭಾಷ್ಯಕಾರರ ವಾಕ್ಯ ಏನಂತ, ಯುಷ್ಮತ್ ಅಸ್ಮತ್ ಪ್ರತ್ಯಯ ಗೋಚರಯೋ ವಿಷಯ ವಿಷೀಣೋ ನೀನು ನಾನು ಯುಷ್ಮತ್ ಅಸ್ಮತ್ ಎಂಬತಕ್ಕಂತಹ ಜ್ಞಾನ, ಇದಕ್ಕೆ ವಿಷಯವಾಗಿರ್ತಕ್ಕಂಥದ್ದು
ವಿಷಯಿ ಜ್ಞಾನ, ಅದು ವಿಷಯಿ, ಅದಕ್ಕೆ ವಿಷಯವಾದದ್ದು ಯಾವುದು ಜ್ಞೇಯ, ಅದನ್ನು ವಿಷಯ ಅಂತ ಕರೀತಾರೆ. ಹಾಗಾದರೆ ಯುಷ್ಮದಸ್ಮತ್ ಎಂಬತಕ್ಕಂತಹ ಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಜ್ಞಾನ ಮತ್ತು ಜ್ಞೇಯ ಇವುಗಳು ತಮಃ ಪ್ರಕಾಶವತ್, ಕತ್ತಲೆ ಮತ್ತು ಬೆಳಕು ಇವುಗಳಂತೆ ವಿರುದ್ಧ ಸ್ವಭಾವ ಆಗಿದ್ದಾವೆ. ಆದ್ದರಿಂದ ವಿರುದ್ಧ ಸ್ವಭಾವ, ಕತ್ತಲೆ ಇದ್ದಲ್ಲಿ ಬೆಳಕಿರುತ್ತಾ, ಬೆಳಕಿದ್ದಲ್ಲಿ ಕತ್ತಲೆ ಇರುತ್ತಾ? ಹಾಗೆ ವಿಷಯತ್ವ ಇದ್ದಲ್ಲಿ ವಿಷಯಿತ್ವ ಇರಲ್ಲ, ವಿಷಯಿತ್ವ ಇದ್ದಲ್ಲಿ ವಿಷಯತ್ವ ಇರಲ್ಲ. ಜ್ಞಾನತ್ವ ಇದ್ದಲ್ಲಿ ಕರ್ಮತ್ವ ಇರಲ್ಲ, ಕರ್ಮತ್ವ ಇದ್ದಲ್ಲಿ ಜ್ಞಾನತ್ವ ಇರಲ್ಲ. ಹೇಗೆ ತಮಃ ಪ್ರಕಾಶ, ಕತ್ತಲೆ ಮತ್ತು ಪ್ರಕಾಶಗಳಿಗೆ ವಿರೋಧ ಇದೆಯೋ ಹಾಗೆ ವಿಷಯೀ ಭಾವ, ವಿಷಯತ್ವ, ವಿಷಯಿತ್ವ, ವಿಷಯತ್ವ ಇವುಗಳಿಗೆ ವಿರೋಧ ಎಂಬತಕ್ಕಂಥದ್ದಿದೆ. ಅದರಿಂದ ಇತರೇತರ ಭಾವ ಅನುಪಪತ್ತು, ಒಂದಕ್ಕೇನೆ ಕರ್ತೃತ್ವ ಮತ್ತು ಕ್ರಿಯಾತ್ವ ಎಂಬತಕ್ಕಂಥದ್ದು ಕೊಡೋದಿಲ್ಲ. ಇತಿ ಭಾಷ್ಯಕಾರ ವಚನೇನ ಪ್ರತ್ಯಗ್ಭೂತಂ ಆತ್ಮತತ್ವಂ ಕಥಂ ಪರಾಗ್ಭೂತಂ ವಿಷಯತತ್ವಂ ಸ್ಯಾತ್. ಒಳಗಡೆ ಇರತಕ್ಕಂಥ ಜ್ಞಾನರೂಪವಾಗಿರ್ತಕ್ಕಂಥ ಆತ್ಮತತ್ವ ಅದು ಹೊರಗಡೆ ಇರತಕ್ಕಂತಹ ಜ್ಞೇಯ ರೂಪ ಆಗಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಆತ್ಮ ಅವನು ಜ್ಞಾನರೂಪಿಯಾಗಿದ್ದಾನೆ, ಅವನು ಜ್ಞೇಯ ಕರ್ಮರೂಪ ಆಗಲಿಕ್ಕೆ ಹೇಗೆ ಸಾಧ್ಯ? ಇತಿ ವಿವರಣೋಕ್ತ್ಯಾಚ, ವಿವರಣಕಾರರ ಮಾತು. ಅದರಿಂದ ಕರ್ತೃಕರ್ಮಭಾವ ವಿರೋಧಾದಿತಿ ವದತಃ, ನೀವೇನು ಹೇಳ್ತೀರಾ? ಒಬ್ಬನಲ್ಲಿ ಕರ್ತಕರ್ಮಭಾವ ಕೂಡಲ್ಲ ಅಂತ ಹೇಳ್ತಾ ಇದ್ದೀರಾ. ವದತೋಪಿ ಕ್ರಿಯಾಕರ್ಮಭಾವ ವಿರೋಧ ಏವೇ ತಾತ್ಪರ್ಯಂ. ಹಾಗಾದ್ರಲ್ಲಿ ಏನು ಕರ್ತಕರ್ಮಭಾವ ವಿರೋಧ ಅಂದರೆ ಏನರ್ಥ? ಕ್ರಿಯಾ ಮತ್ತು ಕರ್ಮ, ಜ್ಞಾನ ಮತ್ತು ಕರ್ಮ ಇದು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ತಾತ್ಪರ್ಯ. ಕರ್ತಕರ್ಮಭಾವ ವಿರೋಧ ಅಂತ ಅವರು ಬಾಯಲ್ಲಿ ಹೇಳಿದ್ರು ಕೂಡ ಅಲ್ಲಿ ತಾತ್ಪರ್ಯ ಏನು? ಕ್ರಿಯಾಕರ್ಮಗಳಿಗೆ ಐಕ್ಯ ಹೇಳೋದಕ್ಕೆ ಬರೋದಿಲ್ಲ ಅನ್ನೋದೇ ತಾತ್ಪರ್ಯ ಎಂಬತಕ್ಕಂಥದ್ದು. ಅತಃ ತದುಪಪಾದನಾಯ ಏವಂ ದೃಷ್ಟಾಂತಹ ಕಥ್ಯಂತೆ. ಆ ಒಬ್ಬನಲ್ಲಿ ಕರ್ತೃಕರ್ಮ ಭಾವ ಎಂಬತಕ್ಕಂಥದ್ದು ಕೂಡುತ್ತೆ ಅಂತ ಹೇಳಲಿಕ್ಕೋಸ್ಕರ ಈ ಉದಾಹರಣೆಗಳನ್ನು ನಾವು ಹೇಳ್ತೇವೆ. ಏನಂತ? ತತ್ರ ಕೇಚಿತ್ ಸಾಕ್ಷಾತ್ ಕ್ರಿಯಾಕರ್ಮ ಐಕ್ಯ ಘಟಕಾ ಸಾಕ್ಷಾದೇವ ಸಂಬಂಧ್ಯಂತೆ, ಕೇಚಿತ್ತು ಕರ್ತೃಕರ್ಮ ಐಕ್ಯ ಘಟಕಾ ಅಪಿ ಯಥಾ ವಿರುದ್ಧಯೋ ಕರ್ತೃತ್ವಕರ್ಮತ್ವಯೋ ಏಕತ್ರ ಘಟನಾ ತಥಾ ವಿರುದ್ಧಯೋ ಕ್ರಿಯಾಕರ್ಮಣೋರಪಿ ಏಕತ್ರ ಘಟನಾ ಅಸ್ತು ಇತಿ ಪರಂಪರೆಯ ಸಂಬದ್ಧಂತೆ. ಕೆಲವರು ಏನು ಹೇಳ್ತಾರೆ ಅಂತಂದರೆ, ಸಾಕ್ಷಾತ್ ಕ್ರಿಯಾ ಮತ್ತು ಕರ್ಮಗಳಿಗೆ ಐಕ್ಯ ಎಂಬತಕ್ಕಂಥದ್ದು ಇದೆ ಅಂತ ಹೇಳ್ತಾರೆ. ಸಾಕ್ಷಾತ್ತಾಗಿ ಕ್ರಿಯಾ ಮತ್ತು ಕರ್ಮ, ಕ್ರಿಯಾತ್ವ ಕರ್ಮತ್ವಗಳು ಒಂದೇ ಕಡೆಯಲ್ಲಿ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ, ಕರ್ಮ ಕೇಚಿತ್ತು ಕರ್ತೃಕರ್ಮ, ಕರ್ತೃತ್ವ ಕರ್ಮತ್ವಗಳಿಗೆ ಐಕ್ಯವನ್ನು ಹೇಳ್ತಾರೆ. ಕರ್ತೃತ್ವ ಕರ್ಮತ್ವಗಳಿಗೆ ಐಕ್ಯವನ್ನು ಹೇಳಿದ್ರೆ ಕೊನೆಯಲ್ಲಿ ಎಲ್ಲಿ ಅದು ಪರ್ಯವಸಾನ ಆಗುತ್ತೆ? ಕ್ರಿಯಾತ್ವ ಕರ್ಮತ್ವದಲ್ಲಿಯೇ ಪರ್ಯವಸಾನ ಆಗುತ್ತೆ. ಅಂದರೆ ಕೆಲವರು ನೇರವಾಗಿ ಕ್ರಿಯಾತ್ವ ಕರ್ಮತ್ವಗಳಿಗೇನೆ ಐಕ್ಯವನ್ನು ಹೇಳ್ತಾರೆ, ಕೆಲವರು ಕರ್ತೃತ್ವ ಕರ್ಮತ್ವಗಳಿಗೆ ಐಕ್ಯವನ್ನು ಹೇಳಿ ಕೊನೆಯಲ್ಲಿ ಕ್ರಿಯಾತ್ವ ಕರ್ಮತ್ವಗಳಿಗೆ ಐಕ್ಯದಲ್ಲಿ ಪರ್ಯಾವಸಾನವನ್ನು ಮಾಡ್ತಾ ಇದ್ದಾರೆ. ಇಷ್ಟೇ ವ್ಯತ್ಯಾಸ. ಅಂತೂ ಇಬ್ಬರ ಅಭಿಪ್ರಾಯ ಏನು? ಕ್ರಿಯಾತ್ವ ಕರ್ಮತ್ವಗಳಿಗೆ ಐಕ್ಯ ಇದೆ ಅಂತ. ತತ್ರ ಕೇಚಿತ್ ಸಾಕ್ಷಾತ್ ಕ್ರಿಯಾಕರ್ಮ ಐಕ್ಯ ಘಟಕಾ ಸಾಕ್ಷಾದೇವ ಸಂಬದ್ಧಂತೆ. ಎಲ್ಲಿ ಕ್ರಿಯಾ ಮತ್ತು ಕರ್ಮಗಳಿಗೆ ಐಕ್ಯವನ್ನು ಹೇಳ್ತಾ ಇದ್ದಾರೋ ಅಲ್ಲಿ ಕ್ರಿಯಾತ್ವ ಕರ್ಮತ್ವಗಳಿಗೆ ಒಂದೇ ಕಡೆಯಲ್ಲಿದೆ ಅಂತ ಹೇಳ್ತಾರೆ. ಕೇಚಿತ್ತು ಕರ್ತೃಕರ್ಮ ಐಕ್ಯ ಘಟಕಾ ಅಪಿ, ಕರ್ತೃತ್ವ ಕರ್ಮತ್ವ ಅದನ್ನು ಹೇಳ್ತಾ ಇದೆ. ಅಂಥದ್ದು ಯಥಾ ವಿರುದ್ಧಯೋ ಕರ್ತೃತ್ವ ಕರ್ಮತ್ವಯೋ ಏಕತ್ರ ಘಟನಾ, ವಿರುದ್ಧವಾಗಿರ್ತಕ್ಕಂಥ ಕರ್ತೃತ್ವ ಮತ್ತು ಕರ್ಮತ್ವ ಇವುಗಳಿಗೆ ಒಂದು ಕಡೆಯಲ್ಲಿ ನೀವು ಹೇಳ್ತೀರ. ಎಲ್ಲಿ? ಶರೀರದಲ್ಲಿ ಕರ್ತೃತ್ವ ಇದೆ ಕರ್ಮತ್ವ ಇದೆ ಎಂಬುದಾಗಿ ಅದನ್ನು ಹೇಳ್ತೀರ. ಹಾಗೆ ತಥಾ ವಿರುದ್ಧಯೋ ಕ್ರಿಯಾಕರ್ಮಣೋ ಏಕತ್ರ ಘಟನಾ ಅಸ್ತು. ಹಾಗೆ ವಿರುದ್ಧವಾದ ಕರ್ತೃಕರ್ಮಗಳಿಗೆ ಒಂದು ಕಡೆಯಲ್ಲಿ ಶರೀರದಲ್ಲಿ ಐಕ್ಯ ಇದೆ ಅಂತ ಹೇಳ್ತೀರಾ ಅಂತಾದರೆ ಕ್ರಿಯಾಕರ್ಮಗಳಿಗೂ ಕೂಡ ಒಂದು ಕಡೆಯಲ್ಲಿ ಐಕ್ಯ ಇರಲಿ ಅಂತ ಈ ರೀತಿಯಲ್ಲಿ ಪರಂಪರೆಯ ಕರ್ತೃಕರ್ಮಗಳಿಗೆ ಐಕ್ಯವನ್ನು ಹೇಳಿದ್ರು, ಕ್ರಿಯಾಕರ್ಮಗಳಿಗೆ ಐಕ್ಯದಲ್ಲೇ ಪರಂಪರೆಯ ಅವರು ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಅಸ್ಮಿನ್ ಪಕ್ಷೆ ಮಾಮಹಂ ನ ಜಾನಾಮಿ ಇತಿ ಶ್ಲೋಕೆ ಯಥಾಸ್ಥಿತೈವ ಯೋಜನಾ ಅಂತ. ಈ ಯಾರು ಕ್ರಿಯಾಕರ್ಮಗಳಿಗೆ ಏಕತ್ವವನ್ನು ಹೇಳ್ತಾ ಇದ್ದಾರೋ ಅಲ್ಲಿ ಆಗಬೇಕಾದ್ರೆ ಮಾಮಹಂ ಅಲ್ಲ,
ಕರ್ತೃತ್ವ ಕರ್ಮತ್ವಗಳಿಗೆ ಯಾರು ಐಕ್ಯವನ್ನು ಹೇಳ್ತಾ ಇದ್ದಾರೋ ಅವ್ರ ಮತ ಪ್ರಕಾರ ಮಾಮಹಂ ವಿಜಾನಾಮಿ, ಮಾಮಹಂ ವಿಜಾನಾಮಿ ಎಂಬತಕ್ಕಂತಹ ಈ ಅನುಭವದಲ್ಲಿ ಏನು ಕಂಡು ಬರ್ತಾ ಇದೆ? ಕರ್ತೃತ್ವ ಕರ್ಮತ್ವ ಒಬ್ಬನಲ್ಲೇ ಕಂಡು ಬರ್ತಾ ಇದೆ. ಅಂದರೆ ಕರ್ತೃತ್ವ ಕರ್ಮತ್ವಗಳಿಗೆ ಐಕ್ಯ ಎಂಬತಕ್ಕಂಥದ್ದು ತಿಳಿದು ಬರ್ತಾ ಇದೆ ಎಂಬುದಾಗಿ ಯಥಾಶ್ರುತೈವ ಯೋಜನ. ಇಲ್ಲಿ ಯಾವ ರೀತಿಯಲ್ಲಿ ಅನ್ವಯ ಇದೆಯೋ ಅದೇ ರೀತಿಯಲ್ಲಿ ಇಟ್ಕೊಳ್ಬೇಕು. ಇಲ್ಲ, ಕರ್ತೃತ್ವ ಕರ್ಮತ್ವೇ ಪರಸ್ಪರ ವಿರುದ್ಧೇ ಅಪಿ ಯತಃ ಏಕತ್ರ. ಇಲ್ಲಿ ಮಾಮಹಂ ವಿಜಾನಾಮಿ ಎಂಬಲ್ಲಿ ಹೇಳಬೇಕಾದ್ರೆ ಕರ್ತೃ ಆತ್ಮ, ಅಹಂ ಅಂದ ಅವನು, ಮಾಂ ಕರ್ಮ. ಅದರಿಂದ ಕರ್ತೃತ್ವ ಕರ್ಮತ್ವ ಅದು ಪರಸ್ಪರ ವಿರುದ್ಧವಾಗಿರ್ತಕ್ಕಂಥದ್ದು. ಅದಕ್ಕೆ ಏಕತ್ರ ಇದೆ. ಎಲ್ಲಿ ಆತ್ಮನಲ್ಲಿ ಕರ್ತೃತ್ವ ಕರ್ಮತ್ವ ವಿರುದ್ಧವಾಗಿರ್ತಕ್ಕಂಥದ್ದು ಏಕತ್ರ ಇದೆ. ಹಾಗೆಯೇ ಅಜ್ಞಾನಜ್ಞಾನದಶಾಯ ಮಾಮಹಂ ಇತ್ತಿ ಆತ್ಮನೇವ ಕರ್ಮತ್ವಾತ್ ಕರ್ತೃತ್ವಾಚ್ಚ. ಅದು ಹೇಗೆ? ಮಾಮಹಂ ವಿಜಾನಾಮಿ ಎಂಬಾಗಿ ಅಜ್ಞಾನದ ಜ್ಞಾನ ಬರಬೇಕಾದ್ರೆ ಅಲ್ಲಿ ಮಾಮಹಂ ಆತ್ಮನೇ ಕರ್ತೃ, ಆತ್ಮನೇ ಕರ್ಮನಾಗಿದ್ದಾನೆ. ಅವುಗಳು ಕರ್ತೃತ್ವ ಕರ್ಮತ್ವ ಒಬ್ಬನಲ್ಲೇ ಬಂತು. ಏನು? ವಿಜಾನಾಮಿ, ಹೌದು. ಅದೇ ಅಲ್ಲಿ ಮೇಲ್ನೋಟಕ್ಕೆ ಇಷ್ಟೇ ಇಟ್ಕೊಳ್ಳೋದು. ಅಹಂ ಮಾಂ ಅಂತ ಹೇಳಿದ್ದಾರೆ. ಅಹಂ ಅಂದರೆ ಕರ್ತೃ, ಮಾಂ ಎಂಬುದಾಗಿ ಕರ್ಮ. ಅಂದರೆ ಕರ್ತೃಕರ್ಮಗಳಿಗೆ ಐಕ್ಯ ಅಂತ ವಿಚಾರ ಮಾಡಿದ್ರೆ ನವಿಜಾನಾಮಿ ಅಂತ ಹೇಳಿದ್ರಿಂದ ಕ್ರಿಯಾಕ್ಕೂ ಕೂಡ ಅದನ್ನು ಮುಂದೆ ಹೇಳ್ತಾ ಇದ್ದಾರೆ. ಆತ್ಮನಃ ಏವ ಕರ್ಮತ್ವಾತ್ ಕರ್ತೃತ್ವಾಚ ತಥಾ ಕ್ವಾಪಿ ಆತ್ಮನ ಏವ ಸ್ವಜ್ಞಾನೇನೈವ ಸ್ವಸ್ವಜ್ಞೇಯತ್ವಸ್ಥಲೆ. ಎಲ್ಲಿ ಮಾಮಹಂ ಜಾನಾಮಿ ಎಂಬತಕ್ಕಂತಹ ಕಡೆಯಲ್ಲಿ ಆತ್ಮ ತನ್ನ ಜ್ಞಾನದಿಂದ ತನ್ನನ್ನೇ ತಿಳಿತಾನೋ ಅಂತಹ ಕಡೆಯಲ್ಲಿ ಕ್ರಿಯಾಕರ್ಮೈಕ್ಯ ಮುಚ್ಚತಾಂ. ಮಾಮಹಂ ಜಾನಾಮಿ ಎಂಬಲ್ಲಿ ಏನು ಹೇಳಬೇಕು? ಕ್ರಿಯಾಕ್ಕೂ ಕರ್ಮಕ್ಕೂ ಐಕ್ಯವನ್ನು ಹೇಳಿದೆ. ಕರ್ತೃತ್ವಕ್ಕೂ ಕರ್ಮತ್ವಕ್ಕೂ ಮಾಮಹಂ ನ ಜಾನಾಮಿ ಎಂಬಲ್ಲಿ, ನ ಜಾನಾಮಿ ಅಂಶ ಬಿಡ್ರಿ, ಅಹಂ ಮಾಂ ಎಂಬುದಾಗಿ ಕರ್ತೃತ್ವ ಕರ್ಮತ್ವ ಐಕ್ಯ ಹೇಳ್ತೀರಾ. ಹಾಗೆ ಮಾಮಹಂ ಎಂಬಲ್ಲಿಯೂ ಕೂಡ ಮಾಂ ಅಹಂ ಜಾನಾಮಿ, ಜಾನಾಮಿ ಮತ್ತು ಮಾಂ ಎಂಬತಕ್ಕಂಥವುಗಳಿಗೆ ಏನು ಹೇಳಿದ್ರಿ? ಐಕ್ಯವನ್ನು ಹೇಳಿದ್ರಿ. ಅಹಂ ಅಂದಲ್ಲಿ ಕ್ರಿಯಾಕರ್ಮಗಳಿಗೆ ಐಕ್ಯವನ್ನು ಹೇಳ್ರಿ. ವಿರೋಧಸ್ಯ ಉಭಯತ್ರ ಸಾಮ್ಯ. ಅದರಿಂದ ಒಂದರಲ್ಲಿ ಎರಡು ಕೂಡಲ್ಲ ಅನ್ನೋದು ಎರಡು ಕಡೆಯಲ್ಲಿ ಸಮಾನವಾಗಿದೆ. ಏವಮೇವ ಉರಸ್ತಾಡನ ದೃಷ್ಟಾಂತಸ್ಯಾಪಿ ಪ್ರಕೃತೋಪಯೋಗ ದ್ರಷ್ಟವ್ಯ. ಹಾಗೆ ಉರಸ್ತಾಡನ ಅಲ್ಲಿ ಒಂದಕ್ಕೇನೆ ಕರ್ತೃತ್ವ ಕರ್ಮತ್ವ ಎಂಬತಕ್ಕಂಥದ್ದು ಇದೆ. ಹಾಗೆ ಆತ್ಮನಿಗೂ ಕೂಡ ಆತ್ಮನೇ ಕರ್ತೃ, ಆತ್ಮನೇ ಕರ್ಮ ಅಂತ ಆಗಲಿ. ಕರ್ತೃಕರ್ಮ ಭಾವ ಒಬ್ಬನಲ್ಲಿ ಕೂಡ ಅಂತ ಇಟ್ಕೊಳ್ಬೇಕು. ಶ್ರೀಕೃಷ್ಣಾರ್ಪಣ ವಸ್ತು 2:15